ಮತ್ತೆ ನಾವು ಸೇರ್ತಾ ಇದ್ದೇವೆ. ನಿಮಗೆಲ್ಲ ಹೃತ್ಪೂರ್ವಕ ನಮಸ್ಕಾರಗಳು. ನಾವು ಹೋದ ಅವಧಿಯಲ್ಲಿ ವೇದಗಳ ವಿಚಾರಗಳನ್ನು ತಿಳ್ಕೊಂಡ್ವಿ. ನಮ್ಮ ಸನಾತನ ಸಂಸ್ಕೃತಿಯ ಮಂಟಪಕ್ಕೆ ಕಂಬಗಳು ಅಂತ ನೋಡಿದ್ವಿ. ವೇದ, ಶಾಸ್ತ್ರ, ಪುರಾಣ, ಇತಿಹಾಸ. ನಮ್ಮ ಸನಾತನ ಸಂಸ್ಕೃತಿಯ ಸಾಹಿತ್ಯದ ಮಂಟಪಕ್ಕೆ 4 ಕಂಬಗಳಲ್ಲಿ ಮೊದಲನೆಯ ಕಂಬ ವೇದಗಳ ವಿಚಾರ ನಾವು ಸಂಗ್ರಹವಾಗಿ ತಿಳ್ಕೊಂಡ್ವಿ. ಈಗ ಎರಡನೆಯ ಸ್ತಂಭ ಶಾಸ್ತ್ರಗಳು ಅನ್ನುವಂಥದ್ದು. ಶಾಸ್ತ್ರಗಳು ಅಂತ ಹೇಳಿದ್ರೆ ನಾನು ಈ ಮೊದಲೇ ಹೇಳಿದ ಹಾಗೆ ವೇದಗಳನ್ನು ಪರಿಣಾಮಕಾರಿಯಾಗಿ ಅಧ್ಯಯನ ಮಾಡಲು ಇರುವ ಶಾಸ್ತ್ರಗಳು, ವೇದಾಂಗಗಳು ಅಂತಾನೂ ಕರೀತಾರೆ. ಅವುಗಳ ಸಂಖ್ಯೆ 6. ಶಿಕ್ಷಾ, ವ್ಯಾಕರಣ, ಛಂದೋ, ನಿರುಕ್ತಂ, ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾಹುರ್ಮನೀಷಿಣಃ. ಜ್ಞಾನಿಗಳು ವೇದಕ್ಕೆ 6 ಅಂಗಗಳು ಎಂದು ಹೇಳಿದ್ದಾರೆ. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ ಮತ್ತು ಕಲ್ಪ. ಇವು ವೇದಗಳನ್ನು ಪರಿಣಾಮಕಾರಿಯಾಗಿ ಅಧ್ಯಯನ ಮಾಡಲು ಇರುವ 6 ಶಾಸ್ತ್ರಗಳು, ಷಟ್ಶಾಸ್ತ್ರಗಳು ಅಂತ ಕರೀತಾರೆ. ಒಂದೊಂದಾಗಿ ಸಂಗ್ರಹವಾಗಿ ಚಿಂತನೆ ಮಾಡೋಣ. ಶಿಕ್ಷಾಶಾಸ್ತ್ರ. ಶಿಕ್ಷಾಶಾಸ್ತ್ರ ಅಂತ ಹೇಳಿದ್ರೆ ವೇದ ಮಂತ್ರಗಳಿದೆಯಲ್ಲ, ವೇದ ಮಂತ್ರಗಳನ್ನು ನಿರ್ದಿಷ್ಟವಾದ ಏರಿಳಿತಗಳಿಂದ ಅದನ್ನು ಉಚ್ಚಾರ ಮಾಡಬೇಕು. ಇಂಥ ಜಾಗದಲ್ಲೇ ಮೇಲಕ್ಕೆತ್ತಬೇಕು, ಇಂಥ ಜಾಗದಲ್ಲೇ ಕೆಳಕ್ಕಿಳಿಸ್ಬೇಕು, ಇಂಥ ಜಾಗದಲ್ಲೇ ಒಂದೇ ಸಮ ಸಾಗಬೇಕು. ಹೀಗೆ ಅದನ್ನು ಉದಾತ್ತ, ಅನುದಾತ್ತ, ಸ್ವರಿತ, ಕಂಪಿತ ಅಂತ ಎಲ್ಲ ಹೇಳ್ತಾರೆ. ಏರಿಳಿತಗಳು, ವೇದ ಮಂತ್ರಗಳ ಏರಿಳಿತಗಳನ್ನು ತಿಳಿಸಿಕೊಡುವ ಶಾಸ್ತ್ರಕ್ಕೆ ಶಿಕ್ಷಾಶಾಸ್ತ್ರ ಎಂದು ಹೆಸರು. ಆ ತರಹನೇ ಅವುಗಳನ್ನು ಉಚ್ಚಾರಣೆ ಮಾಡಬೇಕು. ವೇದ ಮಂತ್ರಗಳನ್ನು ನಾವು ಪದ್ಯ ಓದ್ತೀವಲ್ಲ, ನಮಗಿಷ್ಟ ಬಂದ ಹಾಗೆ ಉಚ್ಚಾರಣೆ ಮಾಡೋ ಹಾಗಿಲ್ಲ. ಈ ಹಿಂದೆ ಹೇಗೆ ಅದನ್ನು ನಿರ್ಬಂಧಗೊಳಿಸಿದಾರೋ ಹೀಗೇ ಉಚ್ಚಾರಣೆ ಮಾಡಬೇಕು ಅಂತ ಹಾಗೇ ಮಾಡಬೇಕು. ಒಂದು ಉದಾಹರಣೆಗೆ ನಿಮ್ಮ ಮುಂದೆ ಒಂದು ಮಂತ್ರ ಹೇಳ್ತೀನಿ ನಾನು ಇವಾಗ. ಅದರಲ್ಲಿ ಏರಿಳಿತಗಳೆಲ್ಲ ನಿಮಗೆ ಗೊತ್ತಾಗುತ್ತೆ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಃ ಸುಷ್ಟುವಾಗುಂಸಸ್ತನೂಭಿಃ, ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಈ ಮಂತ್ರ ಹೇಳಿದ್ನಲ್ಲ, ಈಗ ಇದರಲ್ಲಿ ಏರಿಳಿತಗಳಿವೆ ಅಂತ ನಿಮ್ಗೆ ಗೊತ್ತಾಯಿತು. ಈ ಏರಿಳಿತಗಳು ಪ್ರತಿಯೊಂದು ಮಂತ್ರಕ್ಕೂ ಬೇರೆ ಬೇರೆನೇ ಇರುತ್ತವೆ. ಒಂದೊಂದು ಮಂತ್ರದ ಏರಿಳಿತವನ್ನು ಒಂದೊಂದು ಮಂತ್ರಕ್ಕೆ ಕಲ್ತ್ಕೊಳ್ಬೇಕು. ಇದನ್ನು ಹೇಗೆ, ಎಲ್ಲಿ ಏರಿಸಬೇಕು, ಎಲ್ಲಿ ಒಂದೇ ಸಮ ಹೋಗಬೇಕು, ಎಲ್ಲಿ ಕೆಳಕ್ಕಿಳಿಸ್ಬೇಕು, ಇದನ್ನೆಲ್ಲ ತಿಳಿಸ್ಕೊಡೋಕೆ ಒಂದು ಶಾಸ್ತ್ರ ಇದೆ. ಹಾಗೆ ವೇದಗಳ ಉಚ್ಚಾರಣೆಯನ್ನು ತಿಳಿಸಿಕೊಡುವ ಶಾಸ್ತ್ರಕ್ಕೆ ಶಿಕ್ಷಾಶಾಸ್ತ್ರ ಎಂದು ಹೆಸರು. ಉಚ್ಚಾರಣೆಯ ಶಾಸ್ತ್ರ. ಈ ವೇದಗಳು ಬಹಳ ಪುರಾತನ ಕಾಲದಿಂದ ಹೇಗೆ ಉಚ್ಚಾರಣೆ ಆಗ್ತಾ ಇದ್ವೋ ಇವತ್ತು ಹಾಗೆ ಆಗ್ತಾ ಇದೆ. ಆವತ್ತೊಂದು ತರಹ ಉಚ್ಚಾರಣೆ ಮಾಡ್ತಾ ಇದ್ರು, ಈಗೊಂದು ಸ್ವಲ್ಪ ಬದಲಾವಣೆ ಆಗೋಯ್ತು. ಕಾಲ ಬದಲಾವಣೆ ಆದದ್ರಿಂದ ಅಂತಿಲ್ಲ. ಯಾಕೆ? ಶಿಕ್ಷಾಶಾಸ್ತ್ರ ಇದೆಯಲ್ಲ, ಅದನ್ನು ನಿರ್ಣಯ ಮಾಡುತ್ತೆ. ಹೀಗೆ ನೀನು ಅದನ್ನು ಪಠಣ ಮಾಡಬೇಕಪ್ಪ,
ಹೀಗೆ ಪಾರಾಯಣ ಮಾಡ್ಬೇಕಪ್ಪ, ಹೀಗೆ ಕಲ್ತ್ಕೊಳ್ಬೇಕಪ್ಪ ಅಂತ ಹೇಳ್ಕೊಡುತ್ತೆ. ಆವತ್ತಿಂದ 10,000 ವರ್ಷದ ಹಿಂದೆ ಅಂತ ಹೇಳ್ತಾರೆ ವೇದಗಳ ಕಾಲ ಕೆಲವರು. 10,000 ವರ್ಷಗಳ ಹಿಂದೆ ಹೇಗೆ ನಮ್ಮ ಋಷಿಮುನಿಗಳು ಉಚ್ಚಾರ ಮಾಡಿದ್ರು ಹಾಗೆಯೇ ಇವತ್ತಿಗೂ ವೇದಗಳ ಉಚ್ಚಾರಣೆ ಅದೇ ರೂಪದಲ್ಲಿ ಉಳ್ಕೊಂಡು ಬಂದಿದೆ. ಇದು ಜಗತ್ತಿನ ಆಶ್ಚರ್ಯಗಳಲ್ಲಿ ಒಂದು ಅಂತ ಯುನೆಸ್ಕೋ ಸಂಸ್ಥೆ ಹೇಳಿದೆ. ದಿ ಟ್ರೆಡಿಷನ್ ಆಫ್ ವೇದಿಕ್ ಚಾಂಟ್ ಅಂದ್ರೆ ಉಚ್ಚಾರಣೆ ಮಾಡೋದು ಅಂತ ನಿಮಗೆ ಗೊತ್ತು. ದಿ ಟ್ರೆಡಿಷನ್ ಆಫ್ ವೇದಿಕ್ ಚಾಂಟ್ is a masterpiece of the oral and intangible heritage of humanity. ಇಡೀ ಮಾನವ ಕುಲದಲ್ಲೇನೆ ವೇದಗಳ ಉಚ್ಚಾರಣೆ ಸಂರಕ್ಷಣೆ ಆದ ಹಾಗೆ ಮತ್ಯಾವ ಟ್ರೆಡಿಷನ್ನು ಸಂರಕ್ಷಣೆ ಆಗಿಲ್ಲ. ಮಾನವ ಕೋಟಿಯು ಗ್ರಹಿಸಲು ಅಸಾಧ್ಯವಾದ ಪಾರಂಪರಿಕ ಆಸ್ತಿ. ಯುನೆಸ್ಕೋ ಹೇಳುತ್ತೆ, ಮಾನವ ಕೋಟಿಯು ಗ್ರಹಿಸಲು ಅಸಾಧ್ಯವಾದ ಪಾರಂಪರಿಕ ಆಸ್ತಿ. ಅಷ್ಟರ ಮಟ್ಟಿಗೆ ವೇದಗಳ ಚಾಂಟಿಂಗ್ ಇದೆಯಲ್ಲ, ಅದನ್ನು ಹಾಗೆ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಉದಾತ್ತ, ಅನುದಾತ್ತ, ಸ್ವರಿತ, ಕಂಪಿತ ಅಂತ ಅದನ್ನ 4 ವಿಂಗಡಣೆ ಮಾಡಿದ್ದಾರೆ. ಉದಾತ್ತ ಮೇಲಕ್ಕೆ ಹೋಗೋದು, ಅನುದಾತ್ತ ಕೆಳಗೆ ಬರೋದು, ಸ್ವರಿತ ಒಂದೇ ಸಮ ಸಾಗೋದು, ಕಂಪಿತ ಸ್ವಲ್ಪ ಎಲ್ಲರೂ ಅದನ್ನ ನಡುಗಿಸ್ಬೇಕು ಆ ಧ್ವನಿಯನ್ನ ಅಂತ ಆದ್ರೆ ಅದು ಕಂಪಿತ. ಹೀಗೆ ಶಿಕ್ಷಾಶಾಸ್ತ್ರ ಎಲ್ಲಿ ಉದಾತ್ತ, ಎಲ್ಲಿ ಅನುದಾತ್ತ, ಎಲ್ಲಿ ಸ್ವರಿತ, ಎಲ್ಲಿ ಕಂಪಿತ ಅದನ್ನೆಲ್ಲ ತಿಳಿಸಿಕೊಡುತ್ತೆ. ಅದು 4 ವೇದಗಳಿದೆಯಲ್ಲ, ಆ 4 ವೇದಗಳಿಗೆ ಆ ಬೇರೆ ಬೇರೆ ಮಂತ್ರಗಳಿದೆಯಲ್ಲ, ಆ ಒಂದೊಂದು ವೇದಕ್ಕೆ ಬೇರೆ ಬೇರೆ ಶಿಕ್ಷಾ ಗ್ರಂಥಗಳೇ ಇವೆ, ಶಿಕ್ಷಾಶಾಸ್ತ್ರ ಗ್ರಂಥಗಳು. ಋಗ್ವೇದಕ್ಕೆ ಪಾಣಿನೀಯ ಶಿಕ್ಷಾ ಅಂತ ಇದೆ. ಯಜುರ್ವೇದಕ್ಕೆ ಅದರಲ್ಲಿ ಕೃಷ್ಣ ಶುಕ್ಲ ಅಂತ 2 ಪ್ರಭೇದ ಇದೆ ಯಜುರ್ವೇದದಲ್ಲಿ. ಕೃಷ್ಣ ಯಜುರ್ವೇದಕ್ಕೆ ವ್ಯಾಸ ಶಿಕ್ಷಾ ಅಂತ ಇದೆ. ಶುಕ್ಲ ಯಜುರ್ವೇದಕ್ಕೆ ಯಾಜ್ಞವಲ್ಕ್ಯ ಶಿಕ್ಷಾ ಅಂತ ಇದೆ. ಸಾಮವೇದಕ್ಕೆ ನಾರದೀಯ ಶಿಕ್ಷಾ ಅಂತ ಇದೆ. ಅಥರ್ವ ವೇದಕ್ಕೆ ಮಾಂಡೂಕ್ಯ ಶಿಕ್ಷಾ ಅಂತ ಇದೆ. ಮಂತ್ರಗಳನ್ನು ಹೇಗೆ ಉಚ್ಚಾರ ಮಾಡೋದು ಅನ್ನೋದೇನೆ ಒಂದೊಂದು ವೇದಕ್ಕೂ ಬೇರೆ ಬೇರೆನೇ ಗ್ರಂಥಗಳಿವೆ. ಹೀಗೆ ಅದೇ ಒಂದು ದೊಡ್ಡ ಶಾಸ್ತ್ರ, ಶಿಕ್ಷಾಶಾಸ್ತ್ರ. ಇನ್ನು 2ನೇದಕ್ಕೆ ಬರೋಣ. ಶಾಸ್ತ್ರಗಳಲ್ಲಿ 2ನೇದು, ವೇದಾಂಗಗಳಲ್ಲಿ 2ನೇದು ವ್ಯಾಕರಣ ಶಾಸ್ತ್ರ. ವ್ಯಾಕರಣ ಅಂದರೆ ನಿಮಗೆಲ್ಲ ಗೊತ್ತು, ಒಂದು ಭಾಷೆ ಹೇಗೆ ಕೆಲಸ ಮಾಡುತ್ತೆ, ಒಂದು ಭಾಷೆಯ ಹಿನ್ನೆಲೆಯಲ್ಲಿ ಏನು ನಿಯಮಗಳಿವೆ, ಒಂದು ಭಾಷೆಯನ್ನ ಶುದ್ಧವಾಗಿ ಉಚ್ಚಾರ ಮಾಡಬೇಕಾದ್ರೆ ಏನು ನಿಯಮಗಳು ಬೇಕು, ಲಿಂಗ, ವಚನ, ವಿಭಕ್ತಿ, ಕ್ರಿಯಾಪದ, ನಾಮಪದ, ಕ್ರಿಯಾ ವಿಶೇಷಣ, ಹೀಗೆಲ್ಲ ಬೇರೆ ಬೇರೆ ಹೆಸರುಗಳಿವೆ ಆ ಶಾಸ್ತ್ರದ ವಿಭಾಗಗಳಿಗೆ. ಹೀಗಾಗಿ ಒಂದು ಭಾಷೆಗೆ ಅದರ ಸ್ವರೂಪ ಭದ್ರವಾಗಿ ಉಳಿಬೇಕಾದ್ರೆ ವ್ಯಾಕರಣ ಇರಬೇಕು. ಈ ಯಾವುದಾದ್ರೂ ಭಾಷೆ ನಮ್ಮ ಭಾವನೆಗೆ ತಕ್ಕಂತೆ ನಾವು ಬಳಸ್ಕೊಂಡು ಹೋಗ್ಬಿಟ್ರೆ ನಾನು ಮಾತಾಡೋದು ನಿಮಗೆ ಗೊತ್ತಾಗೋಲ್ಲ, ನೀವು ಮಾತಾಡೋದು ನನಗೆ ಗೊತ್ತಾಗೋಲ್ಲ. ನಮ್ಮಿಬ್ಬರಿಗೂ ಗೊತ್ತಾಗೋ ಹಾಗಿರ್ಬೇಕಾದ್ರೆ ಒಂದು ಶಾಸ್ತ್ರ ಇರಬೇಕು. ಅದಕ್ಕೆ ಹೇಗೆ ಕೆಲಸ ಮಾಡುತ್ತೆ ಈ ಭಾಷೆ ಅನ್ನೋದು ನಮಗೂ ಗೊತ್ತಿರಬೇಕು, ನಿಮಗೂ ಗೊತ್ತಿರಬೇಕು. ನಮ್ಮ ಭಾಷೆದನ್ನ ನಾವು ಆ ನಿಯಮವನ್ನೇನೋ ಓದ್ದೇನೆ ಹುಟ್ಟೋವಾಗಲೇ ಕಲ್ತ್ಕೊಂಡೇ ಬಂದ್ಬಿಡ್ತೀವಿ ಆ ನಿಯಮಗಳನ್ನು. ಪ್ರತ್ಯೇಕವಾಗಿ ನಾವು ವ್ಯಾಕರಣ ಕಲಿಯೋಕೆ ಹೋಗೋಲ್ಲ. ವಿಶೇಷವಾಗಿ ಅಧ್ಯಯನ ಮಾಡುವ ಶಾಲೆ ಕಾಲೇಜುಗಳ ವಿದ್ಯಾರ್ಥಿಗಳು ಓದ್ಕೊಳ್ತಾರೆ ಹೊರತಾಗಿ ನಾವು ಮನೆ ಮಾತಾಗಿ ಕನ್ನಡ ಆಡ್ತಾ ಇದ್ದೀವಲ್ಲ, ನಾವೇನು ವ್ಯಾಕರಣ ಕಲ್ತ್ಕೊಂಡೇನೋ ಮಾತಾಡ್ತಾ ಇಲ್ಲ. ನಮಗೆ ಸಹಜವಾಗಿಯೇ ವ್ಯಾಕರಣಬದ್ಧವಾಗಿಯೇ ಆ ಭಾಷೆ ಬಂದ್ಬಿಟ್ಟಿದೆ. ತಾಯಿ ಹೊಟ್ಟೆಯಿಂದ ಬಂದ್ಮೇಲೆ ತಾಯಿ ಮುಖೇನ ನಮಗೆ ವ್ಯಾಕರಣ ಸಮೇತವಾಗಿ ನಮಗೆ ಮಾತೃಭಾಷೆ, ಅದನ್ನು ಮಾತೃಭಾಷೆ ಅಂತೀವಿ. ತಾಯಿ ಕಲಿಸ್ಕೊಟ್ಟಿರೋದ್ರಿಂದ ಅದನ್ನು ಮಾತೃಭಾಷೆ ಅಂತ ಕರಿತೀವಿ ನಾವು. ಇಂಗ್ಲೀಷ್ನಲ್ಲೂ ಮದರ್ ಟಂಗ್ ಅಂತಾನೆ ಇರೋದು, ತಂದೆ ಕಡೆಯಿಂದ ಅಲ್ಲ ಅದು.
ಫಾದರ್ ಟಂಗ್ ಅಂತ ಎಲ್ಲೂ ಹೇಳಿಲ್ಲ, ನೀವು ಕನ್ನಡದಲ್ಲೂ ಹೇಳಿಲ್ಲ ಪಿತೃಭಾಷೆ ಅಂತ ಎಲ್ಲೂ ಹೇಳಿಲ್ಲ. ತಾಯಿ ಕಲಿಸ್ಕೊಡೋಳಾದ್ರಿಂದ ಅದಕ್ಕೆ ಮಾತೃಭಾಷೆ ಅಂತಾನೆ ಹೆಸರು. ವ್ಯಾಕರಣಶಾಸ್ತ್ರ ಏನು ಮಾಡುತ್ತೆ ಅಂದರೆ ನಿಯಮಗಳನ್ನು ಹೇಳಿಬಿಟ್ಟು ಈ ಭಾಷೆ ಹೀಗಿದೆ, ಭಾಷೆ ತಯಾರಾಗ್ಬಿಟ್ಟಿರುತ್ತೆ, ಆಮೇಲೆ ವ್ಯಾಕರಣ, ಮೊದಲು ಭಾಷೆ ಆಮೇಲೆ ವ್ಯಾಕರಣ, ಆ ಭಾಷೆಗೆ ಹೀಗೆ ಈ ಭಾಷೆ ಕೆಲಸ ಮಾಡುತ್ತೆ ಅಂತ ನಿಯಮಗಳನ್ನು ರೂಪಣೆ ಮಾಡುತ್ತೆ. ಈ ವೇದದ ಭಾಷೆ ಅಂತ ನಾನು ಹೇಳಿದ್ನಲ್ಲ, ಅದಕ್ಕೆ ಬೇರೆನೇ ವ್ಯಾಕರಣ, ಅದನ್ನು ಪಾಣಿನಿ ಎನ್ನುವಂಥವನು ಬರೆದಿದ್ದಾನೆ. ಅಷ್ಟಾಧ್ಯಾಯಿ ಅಂತ ಹೆಸರು. ಅದು ವೇದಗಳ ಭಾಷೆಗೂ ಅನ್ವಯ ಆಗುತ್ತೆ, ತರುವಾಯದ ಹೊಸ ಸಂಸ್ಕೃತಕ್ಕೂ ಅನ್ವಯ ಆಗುತ್ತೆ. ಎರಡಕ್ಕೂ ಅನ್ವಯ ಆಗೋ ಹಾಗೆ ಪಾಣಿನಿ ಅನ್ನುವಂತಹ ಒಬ್ಬ ವ್ಯಾಕರಣಕಾರ, ಆತ ಬಹಳ ಬುದ್ಧಿಶಾಲಿ. ಜಗತ್ತಿನ ವ್ಯಾಕರಣಕಾರರಲ್ಲೆಲ್ಲ ಪಾಣಿನಿಯೇ ಅತ್ಯಂತ ಶ್ರೇಷ್ಠನಾದವನು ಅಂತ ಜಗತ್ತಿನ ಭಾಷಾ ವಿಜ್ಞಾನಿಗಳು ಕೊಂಡಾಡಿದ್ದಾರೆ ಪಾಣಿನಿನ. ಪಾಣಿನಿಯಷ್ಟು ಬುದ್ಧಿಶಾಲಿಯಾದಂತಹ ವ್ಯಾಕರಣಕಾರ ಈ ಜಗತ್ತಲ್ಲಿ ಬೇರೆ ಯಾರೂ ಇಲ್ಲ. ಪಾಣಿನಿ ಆದಮೇಲೆ ಇನ್ಯಾರ ಹೆಸರಾರು ಹೇಳಬಹುದೇ ಹೊರತಾಗಿ ಪಾಣಿನಿಯ ಮಟ್ಟಕ್ಕೆ ಬರುವಂತಹ ವ್ಯಾಕರಣಕಾರರು ಜಗತ್ತಿನಲ್ಲಿ ಯಾರೂ ಇಲ್ಲ. ಇದನ್ನು ನಾವು ಹೇಳಿದ್ದಲ್ಲ, ಪಾಶ್ಚಾತ್ಯ ಭಾಷಾ ವಿಜ್ಞಾನಿಗಳೇ ಹೇಳಿದ್ದಾರೆ, ಪಾಣಿನಿಯನ್ನು ಕೊಂಡಾಡಿದ್ದಾರೆ. ಅವನು ವೇದಗಳ ಭಾಷೆಗೆ ಒಪ್ಪುವಂತಹ ಒಂದು ವ್ಯಾಕರಣವನ್ನು ಬರೆದಿದ್ದಾನೆ. ಅದಕ್ಕೆ ಅಷ್ಟಾಧ್ಯಾಯಿ ಅಂತ ಹೆಸರು. ಅದರ 8 ಅಧ್ಯಾಯಗಳಿವೆ ಆ ಗ್ರಂಥದಲ್ಲಿ. ಅದರ ಬಲದಿಂದ ಅದಕ್ಕೆ ಹೆಸರು, ಪುಸ್ತಕದ ಹೆಸರನ್ನೇ ಅಷ್ಟಾಧ್ಯಾಯಿ ಅಂತ ಇಟ್ಟುಬಿಟ್ಟಿದ್ದಾನೆ. 8 ಅಧ್ಯಾಯಗಳನ್ನು ಉಳ್ಳದ್ದು ಯಾವುದೋ ಅದು ಅಷ್ಟಾಧ್ಯಾಯಿ ಅಂತ ಅದರ ಅರ್ಥ. ಆದರೆ ಗ್ರಂಥಕ್ಕೂ ಅದೇ ಹೆಸರು. ಪಾಣಿನಿಯು ವೇದಗಳ ಭಾಷೆಗೆ ಬರೆದಿರುವ ವ್ಯಾಕರಣಕ್ಕೆ ಅಷ್ಟಾಧ್ಯಾಯಿ ಎಂದು ಹೆಸರು. ತರುವಾಯದಲ್ಲಿ ಬೇರೆ ಬೇರೆ ವಿದ್ವಾಂಸರು ಬಂದರು, ಇನ್ನಷ್ಟು ವ್ಯಾಕರಣಗಳ ಶಾಸ್ತ್ರವನ್ನು ಬರೆದ್ರು, ಆ ಶಾಸ್ತ್ರವನ್ನು ದೊಡ್ಡದಾಗಿ ಬೆಳೆಸಿದ್ರು. ವೇದಗಳ ಮೂಲದಿಂದ ಬಂದಂತಹ ವ್ಯಾಕರಣವನ್ನು ದೊಡ್ಡ ಶಾಸ್ತ್ರವಾಗಿ ತರುವಾಯದಲ್ಲಿ ಬೇರೆ ಬೇರೆ ವಿದ್ವಾಂಸರು ವಿಸ್ತರಿಸಿದ್ರು. ಕನ್ನಡದಲ್ಲಿ ಬಂದಿರೋ ವ್ಯಾಕರಣವಾದರೂ ಅಷ್ಟೇ ಪಾಣಿನಿಯ ಅಷ್ಟಾಧ್ಯಾಯಿಯಿಂದಲೇ ಪ್ರೇರಿತವಾದದ್ದು. ಕನ್ನಡದಲ್ಲಿ ಕೇಶಿರಾಜ ಅಂತ ಒಬ್ಬ ವ್ಯಾಕರಣಕಾರ ಇದ್ದಾನೆ. ಅವನು ಶಬ್ದಮಣಿ ದರ್ಪಣ ಅನ್ನೋ ಒಂದು ಹಳಗನ್ನಡ ಭಾಷೆಯ ವ್ಯಾಕರಣ ಬರೆದಿದ್ದಾನೆ. ಅದಕ್ಕೆ ಅವನ ಮೇಲೆ ಪಾಣಿನಿಯ ಪ್ರಭಾವ ಉಂಟಾಗಿದೆ. ಹೀಗೆ ಪಾಣಿನಿ ವ್ಯಾಕರಣಕಾರರಲ್ಲಿ ಅಧ್ವರ್ಯವಾಗಿ ವೇದಗಳ ಭಾಷೆ ಹೇಗೆ ಕೆಲಸ ಮಾಡುತ್ತೆ, ಆಗೇನಾಗುತ್ತೆ ಅಂದರೆ ನಮಗೆ ಸ್ವಲ್ಪ ವೇದಗಳನ್ನು, ವೇದ ಮಂತ್ರಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೊಂದು ಸ್ವಲ್ಪ ದಾರಿ ಆಗುತ್ತೆ. ಇದು ವ್ಯಾಕರಣಶಾಸ್ತ್ರದಿಂದ ಆಗುವ ಪ್ರಯೋಜನ. ವೇದದ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು, ವೇದದ ಭಾಷೆಯ ಚೌಕಟ್ಟು ಏನು ಎಂಬುದನ್ನು ತಿಳಿದುಕೊಳ್ಳಲು, ವೇದಗಳ ಭಾಷೆ ಹೇಗೆ ಕೆಲಸ ಮಾಡುತ್ತದೆ, ಏನು ನಿಯಮಗಳು ಅದಕ್ಕಿವೆ, ಇದನ್ನೆಲ್ಲ ವ್ಯಾಕರಣ ನಮಗೆ ತಿಳಿಸಿಕೊಡುತ್ತೆ. ಇದು 6 ಅಂಗಗಳಲ್ಲಿ 2ನೇದಾಯಿತು. 3ನೇದಕ್ಕೆ ಹೋಗೋಣ. 3ನೇದು ಛಂದಸ್ಸು ಅಂತ. ಛಂದಶಾಸ್ತ್ರ ಅಂತ ಹೇಳಿದ್ರು ಸರಿ, ಛಂದಸ್ಸು ಅಂತ ಹೇಳಿದ್ರು ಸರಿ. ಈ ವೇದಗಳನ್ನು ಹೇಳ್ತೀವಲ್ಲ, ವೇದ ಮಂತ್ರಗಳನ್ನು ಹೇಳ್ತೀವಲ್ಲ, ಹೇಳುವಾಗ ಆ ಮಂತ್ರಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರುವಂತಹ ಮುನಿಗಳ ಹೆಸರು ಅಲ್ಲಲ್ಲೇ ಇದೆ. ಆ ವೇದ ಮಂತ್ರಗಳಲ್ಲೇ ಈ ಮಂತ್ರವನ್ನು ಯಾವ ಮುನಿ ಸಾಕ್ಷಾತ್ಕಾರ ಮಾಡಿಕೊಂಡ, ಭರದ್ವಾಜ ಮುನಿ ಮಾಡಿಕೊಂಡೆ, ಗೌತಮ ಮುನಿ ಮಾಡಿಕೊಂಡೆ, ವಿಶ್ವಾಮಿತ್ರ ಮುನಿ ಮಾಡಿಕೊಂಡೆ, ವಾಮದೇವ ಅನ್ನುವ ಮುನಿ ಮಾಡಿಕೊಂಡೆ. ಹೀಗೆ ಯಾವ ಮುನಿ ಈ ಮಂತ್ರವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ, ಈ ಸಾಕ್ಷಾತ್ಕಾರ ಮಾಡಿಕೊಂಡು ತನ್ನ ಶಿಷ್ಯರಿಗೆ ಯಾರು ಹೇಳಿಕೊಟ್ರು, ಇದನ್ನು ಆ ಗುರುವಿನ ಯಾವ ಋಷಿ ಅದನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಅವನ ಹೆಸರು ಹೇಳಬೇಕು. ಆ ಮಂತ್ರದಲ್ಲೇ ಇರುತ್ತೆ ಅದು. ಆಮೇಲಿಂದ ಅದರ ಪದ್ಯ ಜಾತಿಯನ್ನು ಹೇಳಬೇಕು. ಛಂದಸ್ಸು ಅಂತಾರೆ, ಅದನ್ನೇ ಛಂದಸ್ಸು ಅನ್ನೋದು. ಒಂದು ಮಂತ್ರವು ಯಾವ ಪದ್ಯ ಜಾತಿಯಲ್ಲಿದೆ ಅನ್ನುವುದನ್ನು ತಿಳಿಸಿಕೊಡುವಂಥದ್ದು ಇದೆಯಲ್ಲ, ಅದಕ್ಕೆ ಛಂದಸ್ಸು ಅಂತ ಹೆಸರು. ಹೀಗೆ ಋಷಿಯ ಹೆಸರು ಹೇಳಬೇಕು, ಛಂದಸ್ಸಿನ ಹೆಸರು ಹೇಳಬೇಕು, ಆಮೇಲಿಂದ ಯಾವ ದೇವತೆಯನ್ನು ಕುರಿತು ಇದು ಕೊಂಡಾಡ್ತಾ ಇದೆ,
ಈ ಮಂತ್ರ ಅಗ್ನಿಗೆ ಸಂಬಂಧಪಟ್ಟದ್ದು, ಇಂದ್ರನಿಗೆ ಸಂಬಂಧಪಟ್ಟದ್ದು, ವರುಣನಿಗೆ ಸಂಬಂಧಪಟ್ಟದ್ದು, ಯಮನಿಗೆ ಸಂಬಂಧಪಟ್ಟದ್ದು, ವಾಯುವಿಗೆ ಸಂಬಂಧಪಟ್ಟದ್ದು, ಯಾವ ದೇವತೆಗೆ ಈ ಮಂತ್ರ ಸಂಬಂಧಪಟ್ಟಿದೆ ಈ ಮೂರನ್ನು ಹೇಳಬೇಕು. ಋಷಿ, ದೇವತಾ, ಛಂದಸ್ಸು, ಈ ಮೂರನ್ನು ಹೇಳಬೇಕು. ಅದರಿಂದ ಏನು ಉಪಕಾರ ಆಗುತ್ತೆ ಅಂದರೆ ಋಷಿಗಳನ್ನು ಸ್ಮರಣೆ ಮಾಡ್ಕೊಂಡ ಹಾಗಾಗುತ್ತೆ. ಮತ್ತು ದೇವತೆಗಳು ಇಂಥ ದೇವತೆ ಅಂತ ನಾವು ಹೊಗಳ್ತೀವಲ್ಲ, ಆ ದೇವತೆ ಅಲ್ಲಿ ಬಂದು ಆ ಹವಿಸ್ಸನ್ನು, ಯಜ್ಞದ ಹವಿಸ್ಸನ್ನು ಸ್ವೀಕಾರ ಮಾಡೋದಕ್ಕೆ ದಾರಿ ಆಗುತ್ತೆ. ಯಾವ ದೇವರನ್ನು ಕರೀತೀವೋ ಆ ದೇವರು ಬರ್ತಾನೆ ಅಲ್ಲಿಗೆ ಅಂತ. ಅಗೋಚರನಾಗಿ ಯಜ್ಞ ಮಂಟಪಕ್ಕೆ ಬರ್ತಾನೆ ಆ ದೇವರು. ಇಂದ್ರಾಯ ಸ್ವಾಹ, ಇಂದ್ರಾಯುಧ ನಮಃ ಅಂದಾಗ ಇಂದ್ರದೇವನೇ ಬರ್ತಾನೆ ಅಂತ ವೈದಿಕರ ಭಾವನೆ. ಯಮಾಯ ಸ್ವಾಹ, ಯಮಾಯ ಇದನ್ನಮಮ ಅಂದಾಗ ಯಮದೇವರೇ ಬರ್ತಾನೆ ಆ ಯಜ್ಞ ಮಂಟಪಕ್ಕೆ, ಆ ಹವಿಸ್ಸನ್ನು ಸ್ವೀಕಾರ ಮಾಡ್ತಾನೆ, ನಾವು ಬೇಡಿದ ಫಲಗಳನ್ನು ಕೊಡ್ತಾನೆ ಅನ್ನುವಂಥದ್ದು ನಮ್ಮ ವೈದಿಕರ ಪ್ರಾಚೀನರ ನಂಬಿಕೆ. ಅಧ್ಯಾಪಕ ಬಂಧುಗಳೇ, ಹೀಗೆ ಈ ಪದ್ಯ ಜಾತಿಗಳ ವೇದಗಳಲ್ಲಿ ಬಳಕೆಯಾಗಿರುವ ಮಂತ್ರಗಳ ಪದ್ಯ ಜಾತಿಗಳನ್ನು ತಿಳಿಸಿಕೊಡೋದು. ಈ ಕನ್ನಡದಲ್ಲೂ ನೋಡಿ ತ್ರಿಪದಿ, ಷಟ್ಪದಿ ಅಂತ ಇಲ್ವೇ, ಕಂದ, ಹೀಗೆಲ್ಲ ಪದ್ಯ ಜಾತಿಗಳಿದೆಯಲ್ಲ, ಹಾಗೆ ಸಂಸ್ಕೃತದಲ್ಲೂ ವೇದ ಮಂತ್ರಗಳಿಗೆ ಪದ್ಯ ಜಾತಿಗಳಿವೆ. ಅವುಗಳಿಗೆ ಬೇರೆ ಬೇರೆ ಹೆಸರುಗಳಿವೆ. ಗಾಯತ್ರಿ, ಉಷ್ಣಿಕ್, ಅನುಷ್ಠುಪ್, ತ್ರಿಷ್ಠುಪ್, ಜಗತಿ, ಬೃಹತಿ, ಪಂಕ್ತಿ, ಇವೆಲ್ಲ ಪದ್ಯ ಜಾತಿಗಳ ಹೆಸರುಗಳು ಇವೆ. ಗಾಯತ್ರಿ, ಉಷ್ಣಿಕ್, ಅನುಷ್ಠುಪ್, ತ್ರಿಷ್ಠುಪ್, ಜಗತಿ, ಬೃಹತಿ, ಪಂಕ್ತಿ, ಇವೆಲ್ಲ ಛಂದೋ ಜಾತಿಗಳು. ಈ ಮಂತ್ರ ಯಾವ ಛಂದಸ್ಸಲ್ಲಿದೆ, ಯಾವ ಋಷಿ ಸಾಕ್ಷಾತ್ಕಾರ ಮಾಡಿಕೊಂಡ್ರು, ಇದು ಯಾವ ದೇವತೆಯನ್ನ ಕುರಿತದ್ದು, ಹೀಗೆ ವೇದ ಮಂತ್ರಗಳಿಗೆ ಪದ್ಯ ಜಾತಿ, ಋಷಿ, ದೇವತೆ ಇದನ್ನೆಲ್ಲ ಹೇಳ್ತಾರೆ. ಉದಾಹರಣೆಗೆ ಗಾಯತ್ರಿ ಮಂತ್ರ ಅಂತ ಹೇಳಿದ್ರೆ ಆ ಗಾಯತ್ರಿ ಅನ್ನುವ ದೇವರು, ಮತ್ತೆ ಅದಕ್ಕೆ ಅದೇ ಛಂದಸ್ಸು ಹೌದು, ಗಾಯತ್ರಿ ಛಂದಸ್ಸು ಅಂತಲೇ ಆ ಛಂದಸ್ಸಿಗೆ, ಆ ಮಂತ್ರ ಇರೋ ಛಂದಸ್ಸಿಗೆ ಹೆಸರು. ವಿಶ್ವಾಮಿತ್ರ ಋಷಿ ಅದನ್ನು ಸಾಕ್ಷಾತ್ಕಾರ ಮಾಡಿಕೊಂಡರು. ಅದನ್ನು ಹೇಳಿಬಿಟ್ಟು ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್, ಇದನ್ನು ಗಾಯತ್ರಿ ಅಂತ ಹೇಳ್ತಾರೆ. ಗಾಯತ್ರಿ ಮಂತ್ರ. ಗಾಯತ್ರಿ ಅನ್ನೋ ದೇವರಿಗೆ, ದೇವಿಗೆ ಸಂಬಂಧಪಟ್ಟದ್ದು. ಛಂದಸ್ಸು ಅದೇ ಹೆಸರನ್ನೇ ಛಂದಸ್ಸು, ಗಾಯತ್ರಿ ಛಂದಸ್ಸು ಅಂತ. ಇದನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಮುನಿ ವಿಶ್ವಾಮಿತ್ರ ಮುನಿ. ಇಷ್ಟೇ ಇದು. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ತಾತ್ಪರ್ಯ ಏನಪ್ಪ ಈ ಮಂತ್ರದ್ದು ಅಂದರೆ, ಹೇ ಗಾಯತ್ರಿಯೇ, ನಮ್ಮ ಬುದ್ಧಿಯನ್ನು ಅಭಿವೃದ್ಧಿಗೊಳಿಸು. ಈ ನಮ್ಮ ಬುದ್ಧಿ ವಿಶೇಷವಾಗಬೇಕು, ನಮ್ಮ ಬದುಕನ್ನು ಸಮೃದ್ಧಗೊಳಿಸುವ ಹಾಗೆ ನೀನು ಮಾಡಬೇಕು, ನಮ್ಮ ಬದುಕನ್ನು ಸಂಪನ್ನಗೊಳಿಸಿಕೊಡುತ್ತಾಯೇ ಅಂತ ಗಾಯತ್ರಿ ದೇವತೆಯಲ್ಲಿ ಮಾಡುವ ಪ್ರಾರ್ಥನೆ. ಎಲ್ಲದಕ್ಕೂ ನಮ್ಮ ಬುದ್ಧಿ ಬಹಳ ಮುಖ್ಯವಾದದ್ದಲ್ವಾ. ಧೀಶಕ್ತಿ, ಬುದ್ಧಿಶಕ್ತಿ, ನಮ್ಮ ಬುದ್ಧಿಶಕ್ತಿಯನ್ನು ಉನ್ನತೀಕರಿಸಿಕೊಡು ಅಂತ ಹೇಳಿ ಬೇಡ್ಕೊಳ್ತಕ್ಕಂಥದ್ದು. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಪ್ರಚೋದಯಾತ್ ಅಂತ ಹೇಳಿದ್ರೆ ಪ್ರಚೋದಿಸಬೇಕು. ನೀನು ಸೂರ್ಯಮಂಡಲ ಮಧ್ಯವರ್ತಿಯಲ್ಲಿ ಆಗಿರುವಂತಹ ದೇವತೆ ನೀನು. ಗಾಯತ್ರಿ ದೇವಿ ಸೂರ್ಯಮಂಡಲದ ಮಧ್ಯದಲ್ಲಿ ವಾಸ ಮಾಡ್ತಾಳೆ ಅಂತ. ಹೀಗೆ ಸೂರ್ಯನನ್ನೂ ಕೊಂಡಾಡ್ತಾ, ಗಾಯತ್ರಿ ದೇವಿಯನ್ನು ಕೊಂಡಾಡ್ತಾ ನಮ್ಮ ಬುದ್ಧಿಯನ್ನು ಅರಳಿಸು, ನಮ್ಮ ಚಿತ್ತವನ್ನು ಅರಳಿಸು. ನಮ್ಮ ಬುದ್ಧಿಗೆ ಯಾವತ್ತೂ ಗ್ರಹಣ ಬಡಿಬಾರ್ದು, ನಮ್ಮ ಬುದ್ಧಿಗೆ ಯಾವತ್ತೂ ಯಾವುದೇ ಕಾಯಿಲೆ ಬರಬಾರ್ದು, ನಮ್ಮ ಬುದ್ಧಿ ನಮ್ಮ ಹತೋಟಿಯಲ್ಲಿರಬೇಕು. ಇಂತಹ ಪ್ರಾರ್ಥನೆ ಅದು. ಹೀಗೆ ವೇದದ ಮುನಿಗಳು ಮಂತ್ರಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡದ್ದಕ್ಕೆ ಬೇರೆ ಬೇರೆ ಛಂದಸ್ಸಿದೆ, ಬೇರೆ ಬೇರೆ ದೇವತೆಗಳನ್ನು ಕುರಿತಂತೆ ಇದೆ. ಒಂದು ಮಂತ್ರ ಯಾವ ಛಂದಸ್ಸಲ್ಲಿದೆ ಅಂತ ತಿಳ್ಕೊಂಡ್ರೆ ಆ ಮಂತ್ರವನ್ನು ಸರಿಯಾಗಿ ಉಚ್ಚಾರಣೆ ಮಾಡೋದಕ್ಕೂ ಅನುಕೂಲ ಆಗುತ್ತೆ. ಒಂದೊಂದು ಪಾದದಲ್ಲೂ ಇಷ್ಟಿಷ್ಟು ಅಕ್ಷರ ಇರಬೇಕು ಅಂತ ನಿಯಮ ಇದೆ. ಪ್ರತಿಯೊಂದು ಪದ್ಯ ಜಾತಿಯಲ್ಲೂ ಇಷ್ಟು ಲೈನ್ ಇರಬೇಕು, ಪಾದ ಅಂತ ಹೇಳ್ತಾರೆ. ಇಷ್ಟಿರಬೇಕು ಪಾದ, ಒಂದೊಂದು ಪಾದಕ್ಕೂ ಇಷ್ಟಿಷ್ಟು ಅಕ್ಷರ ಇರಬೇಕು ಅಂತ ನಿಯಮ ಇದೆ.
ಈ ಗಾಯತ್ರಿ ಛಂದಸ್ಸು ಹೇಳಿದ್ನಲ್ಲ ನಾನು, ಇದರಲ್ಲಿ 3 ಪಾದ, 3 ಲೈನುಗಳು, 3 ಪಾದ. ಪಾದ ಅಂದರೆ ಸಾಲುಗಳು. ಓಂ ಭೂರ್ಭುವಃ ಸ್ವಃ ಮೊದಲನೇ ಸಾಲು, ತತ್ಸವಿತುರ್ವರೆಣ್ಯಂ ಎರಡನೇ ಸಾಲು, ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಇದು ಮೂರನೇ ಸಾಲು. ಪ್ರತಿಯೊಂದು ಸಾಲಲ್ಲೂ 8 ಅಕ್ಷರಗಳು, 24 ಅಕ್ಷರಗಳ ಮಂತ್ರಕ್ಕೆ ಗಾಯತ್ರಿ ಅಂತ ಹೆಸರು. ಇನ್ನು ಬೇರೆ ಬೇರೆ ಮಂತ್ರಗಳು ಗಾಯತ್ರಿ ಛಂದಸ್ಸಲ್ಲಿ ಇರಬಹುದು. ಅಧ್ಯಾಪಕ ಬಂಧುಗಳೇ, ಹೀಗೆ ಛಂದಸ್ಸನ್ನು ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಆ ಮಂತ್ರದ ಅಕ್ಷರಗಳು ಇಷ್ಟಿರ್ತವೆ ಅಂತ ಹೇಳಿ ತಪ್ಪಿಲ್ಲದೆ ಅದನ್ನು ಉಚ್ಚಾರಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆ ಛಂದಸ್ಸು ಅಂದರೆ ಒಂದು ಹೊದಿಕೆ, ಹೊದಿಸಿದ್ದು ಅಂತ ಅರ್ಥ. ಅದನ್ನು ಹೊದಿಸ್ಬಿಟ್ರೆ ಇನ್ನು ಅದು ಆ ಕಡೆ ಈ ಕಡೆ ಆಗೋಲ್ಲ, ಹೆಚ್ಚು ಕಮ್ಮಿ ಆಗೋಲ್ಲ. ಅದಕ್ಕೊಂದು ಹೊದಿಕೆ ಇದ್ದುಬಿಟ್ರೆ ಆ ಹೊದಿಕೆ ಒಳಗೇ ಇರುತ್ತೆ, ಅದು ಹೆಚ್ಚು ಕಡಿಮೆ ಆಗೋದಿಲ್ಲ. ಹೀಗೆ ವೇದಗಳನ್ನು ಪರಿಣಾಮಕಾರಿಯಾಗಿ ಅಧ್ಯಯನ ಮಾಡಲು ಆ ಮಂತ್ರಗಳ ಛಂದಸ್ಸಿನ ಸ್ವರೂಪವನ್ನು ನಾವು ತಿಳಿದುಕೊಂಡಿದ್ರೆ ಅದು ಹೆಚ್ಚು ಸಾರ್ಥಕವಾಗ್ತದೆ. ಈ ಛಂದಸ್ಸಿಗೆ ಸಂಬಂಧಪಟ್ಟಂತೆ ಅವು ಬೇರೆ ಬೇರೆ ಗ್ರಂಥಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು. ಪಿಂಗಳ ಅನ್ನುವಂಥವನು ಈ ವೇದಗಳ ಛಂದಸ್ಸನ್ನ ಕುರಿತಾಗೆ ಗ್ರಂಥ ಬೇಕಲ್ವಾ. ವೇದಗಳ ಛಂದಸ್ಸು ಹೇಗೆ ವ್ಯಾಕರಣ ತಿಳಿಸ್ಕೊಡೋಕೆ ಪಾಣಿನಿ ಅಷ್ಟಾಧ್ಯಾಯಿ ಇದೆಯೋ ಹಾಗೆ ವೇದ ಮಂತ್ರಗಳಲ್ಲಿ ಬಳಕೆಯಾಗಿರುವ ಛಂದಸ್ಸನ್ನು, ಪದ್ಯ ಸ್ವರೂಪವನ್ನು ತಿಳಿಸಿಕೊಡುವುದಕ್ಕೆ ಪಿಂಗಳ ಅನ್ನುವಂಥವನು ಛಂದಶಾಸ್ತ್ರ ಅನ್ನೋ ಗ್ರಂಥ ಬರೆದಿದ್ದಾನೆ. ವ್ಯಾಕರಣ ತಿಳಿಸ್ಕೊಡೋಕೆ ಪಾಣಿನಿ ಹೇಗೆ ಅಷ್ಟಾಧ್ಯಾಯಿ ಬರೆದಿದ್ದಾನೋ ಹಾಗೆಯೇ ಈ ಒಂದು ಛಂದಸ್ಸನ್ನು ತಿಳಿಸಿಕೊಡೋದಕ್ಕೆ ಪಿಂಗಳ, ಒಂದು ವಿದ್ವಾಂಸನ ಹೆಸರು ಅದು, ಪಿಂಗಳ ಅಂತ ಹೇಳಿ. ಆ ಪಿಂಗಳ ಒಂದು ಛಂದಶಾಸ್ತ್ರ ಅನ್ನೋ ಗ್ರಂಥ ಬರೆದಿದ್ದಾನೆ. ಎಲ್ಲ ಸಂಸ್ಕೃತ ಭಾಷೆಯಲ್ಲಿರುವಂಥದ್ದು. ಅದು ವೇದಗಳಲ್ಲಿ, ವೇದ ಮಂತ್ರಗಳಲ್ಲಿ ಬಳಕೆಯಾಗಿರುವ ಛಂದಸ್ಸಿನ ಸ್ವರೂಪ, ಅಂದರೆ ಮಂತ್ರ ಸ್ವರೂಪ ಯಾವ ಛಂದಸ್ಸಲ್ಲಿದೆ ಅನ್ನೋದನ್ನು ತಿಳಿಸಿಕೊಡುವಂಥದ್ದು. ಅದನ್ನು ಛಂದಶಾಸ್ತ್ರವನ್ನೇ ಪಿಂಗಳ ಶಾಸ್ತ್ರ ಅಂತಲೂ ಕರೀತಾರೆ. ಪಿಂಗಳ ಅನ್ನೋನು ಗ್ರಂಥ ಬರೆದ್ನಲ್ಲ, ಆ ಕಾರಣದಿಂದಾಗಿ ಅದನ್ನು ಪಿಂಗಳ ಶಾಸ್ತ್ರ ಅಂತಲೂ ಕರೀತಾರೆ. ಅಧ್ಯಾಪಕ ಬಂಧುಗಳೇ, ಈಗ ವೇದಗಳನ್ನು ಪರಿಣಾಮಕಾರಿಯಾಗಿ ಅಧ್ಯಯನ ಮಾಡಲು ಇರುವ 6 ಶಾಸ್ತ್ರಗಳಲ್ಲಿ ಶಿಕ್ಷಾ, ವ್ಯಾಕರಣ, ಛಂದಸ್ಸು ಈ 3 ತಿಳ್ಕೊಂಡ್ವಿ. ಈಗ 4ನೇದಕ್ಕೆ ಹೋಗೋಣ, ನಿರುಕ್ತ ಅಂತ ಹೇಳಿ. 4ನೆಯ ಶಾಸ್ತ್ರ ನಿರುಕ್ತ. ವೇದಗಳನ್ನು ಪರಿಣಾಮಕಾರಿಯಾಗಿ ಅಧ್ಯಯನ ಮಾಡಲು ಇರುವ ಶಾಸ್ತ್ರಗಳಲ್ಲಿ 4ನೆಯದು ನಿರುಕ್ತ. ನಿರುಕ್ತ ಅಂತ ಹೇಳಿದ್ರೆ ವೇದಗಳಲ್ಲಿ ಬಳಕೆಯಾಗಿದೆಯಲ್ಲ ಶಬ್ದಗಳು, ಅವೆಲ್ಲ ನಮಗೆ ಬಹಳ ಹಳೆ ಕಾಲದ ಶಬ್ದಗಳವು. ಅವುಗಳಿಗೆ ಅರ್ಥ ನಮಗೆ ಮರ್ತು ಹೋಗ್ಬಿಡುವಂತಹ ಸನ್ನಿವೇಶ ಅದು. ಕಾಲಕ್ರಮದಲ್ಲಿ ಶಬ್ದಗಳು ಅರ್ಥಗಳು ಮರ್ತು ಹೋಗ್ಬಿಡ್ತವೆ. ಎವ್ರಿ ವರ್ಡ್ ಹ್ಯಾಸ್ ಇಟ್ಸ್ ಓನ್ ಹಿಸ್ಟರಿ ಅಂತ ಒಂದು ಭಾಷಾ ವಿಜ್ಞಾನದ ಒಂದು ನಿರೂಪಣೆ ಇದೆ. ಪ್ರತಿಯೊಂದು ಶಬ್ದವೂ ಹುಟ್ಟುತ್ತಂತೆ, ಇರುತ್ತಂತೆ, ಸಾಯುತ್ತಂತೆ. ಹೀಗೆ ಪ್ರತಿಯೊಂದು ಶಬ್ದಕ್ಕೂ ಒಂದು ಚರಿತ್ರೆ ಇದೆ, ಒಂದು ಇತಿಹಾಸ. ಮನುಷ್ಯರು ಸಾಯೋ ಹಾಗೆ, ಮನುಷ್ಯರು ಹುಟ್ಟೋ ಹಾಗೆ, ಮನುಷ್ಯರು ಇರೋ ಹಾಗೆ, ಮನುಷ್ಯರು ಸಾಯೋ ಹಾಗೆ ಶಬ್ದಗಳು ಹುಟ್ಟುತ್ತವೆ, ಶಬ್ದಗಳು ಬದುಕುತ್ತವೆ, ಕೊನೆ ಶಬ್ದಗಳು ಸತ್ತು ಹೋಗ್ತವೆ ಅಂತ ಭಾಷಾ ವಿಜ್ಞಾನಿಗಳು ಹೇಳ್ತಾರೆ. ಹೀಗಾದಾಗ ಶಬ್ದಗಳ ಅರ್ಥಗಳೇ ನಮಗೆ ಮರೆಯಾಗ್ಬಿಡ್ತವೆ. ನಿರುಕ್ತ ಅನ್ನುವಂಥದ್ದು ವೇದಗಳಲ್ಲಿ ಬರುವ ಕಠಿಣವಾದ ಶಬ್ದಗಳಿಗೆ ಅರ್ಥವನ್ನು ಹೇಳುವಂಥದ್ದು. ವೇದಗಳಲ್ಲಿ ಬರುವ, ವೇದ ಮಂತ್ರಗಳಲ್ಲಿ ಬರುವ ಕಠಿಣವಾದ ಶಬ್ದಗಳಿಗೆ ಅರ್ಥವನ್ನು ಹೇಳುವ ಗ್ರಂಥಕ್ಕೆ, ಶಾಸ್ತ್ರಕ್ಕೆ ನಿರುಕ್ತ ಎಂದು ಹೆಸರು. ಅಷ್ಟೇ ಅಲ್ಲದೆ ಅದು ಹೇಗೆ ಆ ಶಬ್ದ ಹುಟ್ಟಿಕೊಳ್ತು ಅನ್ನೋದನ್ನು ಹೇಳುತ್ತೆ. ಅದು ಎಟಿಮಾಲಜಿ ಅಂತಾರಲ್ಲ ಇಂಗ್ಲೀಷ್ನಲ್ಲಿ, ವ್ಯುತ್ಪತ್ತಿ ಅಂತ ಹೇಳ್ತೀವಿ ಕನ್ನಡದಲ್ಲಿ. ವ್ಯುತ್ಪತ್ತಿ, ಉತ್ಪತ್ತಿ ಅಲ್ಲ, ವ್ಯುತ್ಪತ್ತಿ, ಶಬ್ದಗಳ ವ್ಯುತ್ಪತ್ತಿಯನ್ನು ಹೇಳುವಂಥದ್ದು, ಅದಕ್ಕೆ ನಿರುಕ್ತ ಅಂತ ಹೆಸರು. ಅದು ಬಹಳ ಮುಖ್ಯ. ಸಂಸ್ಕೃತದಲ್ಲಿ ವೇದ ಸಂಸ್ಕೃತದಲ್ಲಿ ವೇದಗಳಲ್ಲಿ ಬಳಕೆಯಾಗಿರುವ ಭಾಷೆಯಲ್ಲಿ ಬರುವ ಕಠಿಣ ಶಬ್ದಗಳನ್ನು ಪಟ್ಟಿ ಮಾಡಿ ಅದಕ್ಕೆ ಅರ್ಥವನ್ನು ತಿಳಿಸಿಕೊಟ್ಟಿರ್ತಕ್ಕಂತಹ ಪುರಾತನ ಗ್ರಂಥ ಒಂದಿದೆ, ಅದಕ್ಕೆ ನಿಘಂಟು ಅಂತ ಹೆಸರು. ಅದರ ಲೇಖಕ ಯಾರು ಅಂತ ಗೊತ್ತಿಲ್ಲ, ಬಹಳ ಪುರಾತನವಾದಂತಹ ಗ್ರಂಥ ನಿಘಂಟು.
ವೇದಗಳಲ್ಲಿ ಬರುವ ಕಠಿಣ ಶಬ್ದಗಳ ಅರ್ಥಗಳನ್ನು ಹೇಳುವ ಗ್ರಂಥಕ್ಕೆ ಹೆಸರು ನಿಘಂಟು ಅಂತ. ಆಮೇಲೆ ಬಂದಂತಹ ಯಾಸ್ಕ ಅಂತ ಒಬ್ಬ ವಿದ್ವಾಂಸ, ಆ ನಿಘಂಟೆ ನಮಗೆ ಅರ್ಥ ಆಗದೆ ಹೋಯಿತು, ಅಂತಹ ಪರಿಸ್ಥಿತಿ ಬಂದ್ಬಿಡ್ತು. ಅವನ ಅರ್ಥ ಹೇಳಿದ್ರೂ ನಮ್ಗೆ ಅರ್ಥ ಆಗದೆ ಇರುವಂತಹ ಸ್ಥಿತಿ ಬಂದ್ಬಿಡ್ತು. ಆಗ ಯಾಸ್ಕ, ವಯಸ್ಕೆಯೇ ಯಾಸ್ಕ ಅನ್ನುವಂತಹ ವಿದ್ವಾಂಸ ಹುಟ್ಟುಕೊಂಡು ಆ ನಿಘಂಟುವನ್ನು ವಿವರಣೆ ಮಾಡಿಕೊಟ್ಟ. ಹೀಗೆ ವ್ಯಾಸ್ಕನ ಗ್ರಂಥಕ್ಕೆ ನಿರುಕ್ತ ಅಂತಲೇ ಹೆಸರು. ಅವನು ಪುನಃ ನಿಘಂಟನ ವಿವರಣೆ ಮಾಡಿಕೊಟ್ಟು ಅಲ್ಲಿ ಬಂದಂತಹ ಕಠಿಣ ಪದಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ನಮಗೆ ದಾರಿ ಮಾಡಿಕೊಟ್ಟ ಯಾಸ್ಕ. ಹೀಗೆ ನಿರುಕ್ತ ವೇದಗಳ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ದಾರಿ ಮಾಡಿಕೊಡುತ್ತೆ. ಮಂತ್ರಗಳನ್ನು ಹೇಳಿದಾಗ ಆ ಮಂತ್ರದ ಅರ್ಥ ಏನಪ್ಪಾ ಅಂದರೆ ತೆಗೀರಿ, ಶಬ್ದಕೋಶ ತೆಗೀರಿ, ನಿರುಕ್ತ ಇದೆಯಲ್ಲ ತೆಗೀರಿ, ಯಾಸ್ಕ ಏನು ಹೇಳಿದ್ದಾನೆ ತೆಗೀರಿ, ನೋಡೋಣ ನಮ್ಗೆ ಅರ್ಥ ಆಗುತ್ತೆ ಅಂತ ನಾವು ಯಾಸ್ಕನನ್ನು ಬಳಸ್ಕೊಂಡು ವೇದ ಮಂತ್ರಗಳಿಗೆ ಅರ್ಥಗಳನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಇನ್ನು ಇದರಲ್ಲಿ 5ನೇದು ಜ್ಯೋತಿಷ ಅಂತ, 5ನೇ ಅಂಗ. ವೇದಗಳನ್ನು ಪರಿಣಾಮಕಾರಿಯಾಗಿ ಅಧ್ಯಯನ ಮಾಡಲು ಇರುವ 6 ಶಾಸ್ತ್ರಗಳಲ್ಲಿ 5ನೇದು ಜ್ಯೋತಿಷ್ಯ. ಜ್ಯೋತಿಷ್ಯ ನೀವು ಸ್ವಲ್ಪ ಬಲ್ರಿ. ಇಲ್ಲೇನು ಅಂದರೆ ವೇದಗಳಲ್ಲಿ ಬಂದಿರತಕ್ಕಂತಹ ಯಜ್ಞಯಾಗಾದಿಗಳನ್ನು ಯಾವಾಗ ಮಾಡಬೇಕು, ಅದಕ್ಕೊಂದು ಮುಹೂರ್ತ ನಿರ್ಣಯ ಮಾಡಬೇಕಲ್ವ. ಈಗ ನಾವು ಮದುವೆ ಮಾಡಬೇಕಾದ್ರೆ, ಮುಂಜಿ ಮಾಡಬೇಕಾದ್ರೆ ವಾರ, ತಿಥಿ, ನಕ್ಷತ್ರ, ಹೆಣ್ಣು ಗಂಡಿನ ಕೂಟ ಹೊಂದಿಕೆ ಆಗುತ್ತಾ, ಒಳ್ಳೆ ಲಗ್ನಾನ, ಹೀಗೆಲ್ಲ ಜೋಯಿಸರು ನೋಡ್ತಾರಲ್ವ. ಅದೆಲ್ಲ ಹೊಸ ಕಾಲದ್ದು. ಹಳೆ ಕಾಲದಲ್ಲಿ ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ರಲ್ಲ. ಯಜ್ಞಯಾಗಾದಿಗಳನ್ನು ಮಾಡಬೇಕಾದ್ರೆ ಮುಹೂರ್ತನ ನಿಶ್ಚಯ ಮಾಡಿಕೊಳ್ತಾ ಇದ್ರು. ಹಾಗೆ ನೀವು ವೇದಗಳಲ್ಲಿ ಬರುವಂತಹ ಯಜ್ಞಯಾಗಾದಿಗಳ ಮುಹೂರ್ತವನ್ನು ನಿರ್ಣಯ ಮಾಡಲು ಇರುವಂತಹ ಶಾಸ್ತ್ರಕ್ಕೆ ಜ್ಯೋತಿಷ್ಯ ಎಂದು ಹೆಸರು. ಅದರಲ್ಲಿ ಬೇರೆ ಬೇರೆ ಯಜ್ಞಯಾಗಾದಿಗಳ ಹೆಸರನ್ನು ನಾವು ನೋಡಿದ್ವಿ. ಬೇರೆ ಬೇರೆ ಯಜ್ಞಯಾಗಾದಿಗಳಲ್ಲಿ ಒಂದೊಂದನ್ನು ಮಾಡೋದಕ್ಕೆ ಬೇರೆ ಬೇರೆ ವಾರ, ಬೇರೆ ಬೇರೆ ತಿಥಿ, ಬೇರೆ ಬೇರೆ ನಕ್ಷತ್ರ. ಈಗ ಅಗ್ನಿಷ್ಠೋಮ ಯಾಗ ಯಾವಾಗ ಮಾಡಬೇಕು, ಯಾವ ತಿಂಗಳಲ್ಲಿ ಮಾಡಬೇಕು, ಯಾವ ವಾರ ಮಾಡಬೇಕು, ಯಾವ ಲಗ್ನದಲ್ಲಿ ಮಾಡಬೇಕು, ಯಾವ ಮುಹೂರ್ತದಲ್ಲಿ ಮಾಡಬೇಕು, ಎಷ್ಟು ದಿನ ಮಾಡಬೇಕು. ಹಾಗೆ ವಾಜಪೇಯ ಯಾಗ, ರಾಜಸೂಯ ಯಾಗ, ಅಶ್ವಮೇಧ ಯಾಗ, ಪುತ್ರಕಾಮೇಷ್ಟಿ ಯಾಗ, ದರ್ಶಪೂರ್ಣ ಮಾಸವೆಂಬ ಯಾಗ, ಸೌತ್ರಾಮಣಿ ಯಾಗ, ಇವೆಲ್ಲ ಯಜ್ಞಯಾಗಾದಿಗಳು. ಇವುಗಳನ್ನು ಯಾವಾಗ ಮಾಡಬೇಕು, ಯಾವ ಸಂವತ್ಸರ, ಯಾವ ಋತು, ಯಾವ ಮಾಸ, ಯಾವ ತಿಥಿ, ಯಾವ ನಕ್ಷತ್ರ, ಯಾವ ಮುಹೂರ್ತ, ಇದೆಲ್ಲವನ್ನು ಲೆಕ್ಕ ಹಾಕಬೇಕು. ಲೆಕ್ಕ ಹಾಕ್ಬೇಕಾದ್ರೆ ಈ ಗ್ರಹಗಳ ಓಡಾಟ ಇದೆಯಲ್ಲ, ಅಸ್ಟ್ರಾನಮಿ ಅಂತಾರೆ ನೋಡಿ ಇಂಗ್ಲೀಷ್ನಲ್ಲಿ. ಅಸ್ಟ್ರಾನಮಿ ಅದು ಅಸ್ಟ್ರಾಲಜಿಗೆ ಸಹಾಯ ಮಾಡುವಂತಹ ಶಾಸ್ತ್ರ. ಅದು ಖಗೋಳ ಅಂತ ಹೇಳ್ತಾರೆ, ಖಗೋಳ ಶಾಸ್ತ್ರ. ಖಗೋಳ ಶಾಸ್ತ್ರವನ್ನು ಬಳಸ್ಕೊಂಡು ಯಜ್ಞಯಾಗಾದಿಗಳನ್ನು ಯಾವಾಗ ಮಾಡಬೇಕು ಅನ್ನೋದನ್ನು ನಿರ್ಣಯ ಮಾಡುವುದಕ್ಕಾಗಿ ಒಂದು ಶಾಸ್ತ್ರ ಹುಟ್ಕೊಳ್ತು. ಆ ಶಾಸ್ತ್ರಕ್ಕೆ ಹೆಸರು ಜ್ಯೋತಿಷ್ಯ ಅಂತ ಹೇಳಿ, ಅರ್ಚ ಜ್ಯೋತಿಷ್ಯ ಅಂತ ಹೇಳಿ ಒಂದು ಗ್ರಂಥ ಇದೆ. ಅದು ವೇದಗಳ ಯಜ್ಞಯಾಗಾದಿಗಳಿಗೆ ಸಂಬಂಧಪಟ್ಟಂತಹ ಮುಹೂರ್ತವನ್ನು ನಿರ್ಣಯ ಮಾಡುವಂತಹ ಅರ್ಚ ಜ್ಯೋತಿಷ್ಯ ಅಂತ ಅದಕ್ಕೆ ಹೆಸರು. ಆಮೇಲಿಂದ ಕಾಲದಲ್ಲಿ ಅದು ಬಹಳ ವಿಸ್ತಾರ ಆಯಿತು, ದೊಡ್ಡ ಶಾಸ್ತ್ರ ಆಯಿತು. ಜ್ಯೋತಿಷ್ಯ ಶಾಸ್ತ್ರ ದೊಡ್ಡದಾಗಿ ಬೆಳೆದು ಬಿಡ್ತು. ಮುಹೂರ್ತ ನೋಡೋದು ಅಲ್ಲದೆ ನಮ್ಮ ಗ್ರಹಚಾರ, ಗ್ರಹಗತಿ, ಪುಣ್ಯ ಫಲ ಏನೇನಿದೆ, ಭವಿಷ್ಯ ಏನನ್ನು ನುಡಿತಾ ಇದೆ, ಹೀಗೆ ನಮ್ಮ ಗ್ರಹ ಬಲ ಹೇಗಿದೆ, ಇವಾಗ ನಮ್ಮ ಗ್ರಹಗತಿಗಳ ಕಾಟ ಏನು, ಶನಕಾಟ ಯಾವತ್ತು ಮುಗಿಯುತ್ತೆ, ಹೀಗೆ ಬೇರೆ ಬೇರೆ ವಿಷಯಗಳನ್ನು ನಾವು ಜ್ಯೋತಿಷ್ಯದಿಂದ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ವಿ. ಹಾಗೆ ಬೆಳ್ಕೊಂಡಿದೆ, ಫಲ ಜ್ಯೋತಿಷ್ಯ ಅಂತ ಬೆಳ್ಕೊಂಡಿದೆ. ಜ್ಯೋತಿಷ್ಯದಲ್ಲಿ ಬೇಕಾದಷ್ಟು ವಿಭಾಗಗಳಾಗ್ಬಿಟ್ಟಿವೆ. 100 ಗ್ರಂಥಗಳು ಜ್ಯೋತಿಷ್ಯವನ್ನು ಕುರಿತು ನಿರ್ಮಾಣ ಆಗಿವೆ. ಇವತ್ತು ನಾವು ಜ್ಯೋತಿಷ್ಯರನ್ನೇನಾರು ಕಷ್ಟ ಸುಖ ಬಂದರೆ ಏನು ನೋಡಿ, ನಮ್ಮ ಗ್ರಹಗತಿ ಏನು ಸ್ವಲ್ಪ ನೋಡಿ ಅಂತ ನಾವು ಕೇಳೋಕೆ ಹೋಗ್ತೀವಿ. ಹೀಗೆ ಈ ನಕ್ಷತ್ರಗಳನ್ನು ಲೆಕ್ಕದಲ್ಲಿ ಇಟ್ಕೊಂಡು ಅಶ್ವಿನಿ, ಭರಣಿ, ಕೃತ್ತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ 27 ನಕ್ಷತ್ರಗಳಿವೆ, 7 ವಾರಗಳಿವೆ,
12 ಮಾಸಗಳಿವೆ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ. ಈ 12 ಮಾಸಗಳಿಗೆ 6 ಋತುಗಳು. ವಸಂತ ಋತು, ಗ್ರೀಷ್ಮ ಋತು, ಶಿಶಿರ ಋತು, ವರ್ಷ ಋತು ಅಂಥೇಳಿ 6 ಋತುಗಳು. ವರ್ಷ 12 ಮಾಸ, 6 ಋತು. ಆಮೇಲೆ ಪಕ್ಷ ಅಂತ, ಶುಕ್ಲ ಪಕ್ಷ 15 ದಿವಸ, ಕೃಷ್ಣ ಪಕ್ಷ 15 ದಿವಸ. ಹೀಗೆಲ್ಲನೂ ಇಟ್ಕೋಬೇಕು. ಸಂವತ್ಸರ, ಮಾಸ, ಪಕ್ಷ, ವಾರ, ನಕ್ಷತ್ರ. ಆಮೇಲಿಂದ ಅದಕ್ಕೆ ಮುಹೂರ್ತವನ್ನು ನಿರ್ಣಯ ಮಾಡಿಕೊಂಡು ಇಂತಹ ದಿವಸಕ್ಕೆ ನೀವು ಇಂತಹ ಯಜ್ಞ ಕಾರ್ಯವನ್ನು ಮಾಡಬಹುದು ಅಂತ ನಿರ್ಣಯ ಮಾಡೋದು. ಆಗ ನಾವು ಮಾಡುವಂತಹ ಯಜ್ಞಯಾಗಾದಿಗಳು ಒಳ್ಳೆಯ ಫಲವನ್ನು ಕೊಡ್ತವೆ. ಇಲ್ಲದೆ ಹೋದರೆ ನಾವು ಯಾವ ಉದ್ದೇಶದಿಂದ ಅದನ್ನು ಮಾಡಿದ್ವೋ ಆ ಉದ್ದೇಶ ಫಲಿಸುವುದಿಲ್ಲ. ಮುಹೂರ್ತ ಸರಿಯಾಗದೆ ಇದ್ದರೆ ನಮಗೆ ನಾವೇನು ಫಲವನ್ನು ನಿರೀಕ್ಷಿಸಿದ್ವೋ ಅದು ಸರಿ ಹೋಗೋಲ್ಲ. ಲೋಕದಲ್ಲೂ ನಾವು ಅಷ್ಟೇ ನೋಡಿ, ಮದುವೆ ಮುಹೂರ್ತ ಸರಿಯಾಗಲಿಲ್ಲ ಅಂತ ಒಂದೊಂದು ಸಾರಿ ಕೊರಗ್ತೀವಿ ನಾವು. ಏನಾದ್ರು ಆ ಸಂಸಾರದಲ್ಲಿ ಒಡಕುಂಟಾದರೆ, ಏನಾದರೂ ತೊಂದರೆ ಆದರೆ, ಅಯ್ಯೋ ಆ ಮದುವೆ ಆದ ಮುಹೂರ್ತನೇ ಸರಿಯಾಗಿಲ್ಲ ಕಣಪ್ಪ ಅಂತ ನಾವು ನಮ್ಮಷ್ಟಕ್ಕೆ ನಾವು ಕೊರಗ್ಕೋತೀವಿ. ಹೀಗೆಲ್ಲ ಜ್ಯೋತಿಷ್ಯ ಶಾಸ್ತ್ರ ವೇದಗಳ ಕರ್ಮಗಳನ್ನು, ಕರ್ಮಕಾಂಡ ಅಂತಾರೆ, ಕರ್ಮಕಾಂಡವನ್ನು, ಯಜ್ಞಯಾಗಾದಿಗಳ ಕಾರ್ಯಗಳನ್ನು ಯಾವಾಗ ಮಾಡಬೇಕು ಅನ್ನೋದನ್ನು, ಮುಹೂರ್ತವನ್ನು ನಿಶ್ಚಯಿಸಿಕೊಡೋದ್ರಿಂದ ನಮಗೆ ಅವು ಉಪಕಾರಿಯಾಗಿವೆ. ಇನ್ನು ಕಲ್ಪಶಾಸ್ತ್ರ ಕೊನೆಯದು. ಕಲ್ಪಶಾಸ್ತ್ರ ಅಂತ ಹೇಳಿದ್ರೆ ಈ ನಾವು ಹಿಂದೆ ಬ್ರಾಹ್ಮಣ ಗ್ರಂಥಗಳು ಅಂತ ನೋಡಿದ್ವಿ. ಬ್ರಾಹ್ಮಣ ಗ್ರಂಥಗಳಲ್ಲೂ ಯಜ್ಞಯಾಗಾದಿಗಳನ್ನು ಹೇಗೆ ಮಾಡಬೇಕು ಅನ್ನೋದು ವಿವರಗಳು ಬಂದಿವೆ. ಆದರೆ ಅಲ್ಲಿ ಸಾಕಾಗೋದಿಲ್ಲ, ಅಲ್ಲಿ ಹೇಳಿರೋ ಸಾಕಾಗೋದಿಲ್ಲ. ಹಾಗೆ ಸಾಕಾಗದೇ ಇರೋದ್ರಿಂದ ಯಜ್ಞಯಾಗಾದಿಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡೋದಕ್ಕೇ ಒಂದು ಶಾಸ್ತ್ರ ಹುಟ್ಕೊಳ್ತು. ಅದಕ್ಕೆ ಕಲ್ಪಶಾಸ್ತ್ರ ಅಂತ ಹೆಸರು. ಯಜ್ಞಯಾಗಾದಿಗಳ ಸ್ವರೂಪವನ್ನು ತಿಳಿಸಿಕೊಡುವ ಶಾಸ್ತ್ರ. ಒಂದು ಯಜ್ಞಕ್ಕೆ ಯಾವ ಯಾವ ಮಂತ್ರಗಳನ್ನು ಹೇಳಬೇಕು, ಎಷ್ಟು ದಿವಸ ಮಾಡಬೇಕು, ಅದಕ್ಕೆ ಏನೇನು ಸಲಕರಣೆಗಳು ಬೇಕು, ಎಷ್ಟು ಜನ ಪುರೋಹಿತರು ಬೇಕು, ಏನು ದಾನ, ಏನು ದಕ್ಷಿಣೆ, ಏನು ಕೊಡಬೇಕು, ಇದೆಲ್ಲವನ್ನೂ ನಿರ್ಣಯ ಮಾಡುವುದಕ್ಕೊಂದು ಶಾಸ್ತ್ರ ಇದೆ. ಹಾಗೆ ಇರುವ ಶಾಸ್ತ್ರಕ್ಕೆ ಕಲ್ಪಶಾಸ್ತ್ರ ಅಂತ ಹೆಸರು. ಅದು 4 ವೇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವೇದಗಳಿಗೆ ಬೇರೆ ಬೇರೆ ಕಲ್ಪಶಾಸ್ತ್ರ ಗ್ರಂಥಗಳಿವೆ. ಋಗ್ವೇದಕ್ಕೆ ಆಶ್ವಲಾಯನ ಸೂತ್ರ ಅಂತ ಹೇಳಿ, ಯಜುರ್ವೇದಕ್ಕೆ ಕಾತ್ಯಾಯನ ಸೂತ್ರ ಅಂತ ಹೇಳಿ, ಕೃಷ್ಣ ಯಜುರ್ವೇದಕ್ಕೆ ಆಪಸ್ತಂಭ ಸೂತ್ರ ಅಂತ, ಸಾಮವೇದಕ್ಕೆ ದ್ರಾಹ್ಯಾಯನ ಸೂತ್ರ ಅಂತ, ಅಥರ್ವ ವೇದಕ್ಕೆ ವೈತಾನ ಸೂತ್ರ ಅಂತ. ಹೀಗೆಲ್ಲ ಬೇರೆ ಬೇರೆ ವೇದಗಳಿಗೆ ಬೇರೆ ಬೇರೆ ಕಲ್ಪಶಾಸ್ತ್ರ ಗ್ರಂಥಗಳಿವೆ. ಹೇಗೆ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಒಂದೊಂದಕ್ಕೂ ಹೇಗೆ ವೇದಕ್ಕೂ ಬೇರೆ ಬೇರೆ ಇವೆಯೋ ಹಾಗೆ ಕಲ್ಪಶಾಸ್ತ್ರಗಳು ಬೇರೆ ಬೇರೆ ವೇದಗಳಿಗೆ ಬೇರೆ ಬೇರೆ ಇವೆ. ಹೀಗೆ ನಾವು 6 ಶಾಸ್ತ್ರಗಳನ್ನು ಪರಿಚಯ ಮಾಡಿಕೊಂಡ್ವಿ. ವೇದಗಳನ್ನು ಪರಿಣಾಮಕಾರಿಯಾಗಿ ಅಧ್ಯಯನ ಮಾಡಲು ಹುಟ್ಟಿಕೊಂಡ 6 ಶಾಸ್ತ್ರಗಳು: ಶಿಕ್ಷಾ, ವ್ಯಾಕರಣಂ, ಛಂದೋ, ನಿರುಕ್ತಂ, ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾಹುರ್ಮನೀಷಿಣಃ. ಇನ್ನೊಂದು ಸಾರಿ ರಿವೈಸ್ ಮಾಡಿಬಿಡೋಣ. 6 ಶಾಸ್ತ್ರವನ್ನು ರಿವೈಸ್ ಮಾಡೋಣ. ಒಂದೊಂದೇ ವಾಕ್ಯದಲ್ಲಿ ಹೇಳಿಬಿಡ್ತೀನಿ. ಶಿಕ್ಷಾ ಅನ್ನುವಂಥದ್ದು ವೇದ ಮಂತ್ರಗಳನ್ನು ಉಚ್ಚಾರಣೆ ಮಾಡುವ ಶಾಸ್ತ್ರ. ವೇದ ಮಂತ್ರಗಳ ಏರಿಳಿತಗಳನ್ನು ತಿಳಿಸಿಕೊಡುವ ಶಾಸ್ತ್ರ. ವ್ಯಾಕರಣ ವೇದಗಳ ಭಾಷೆಯ ಸ್ವರೂಪವನ್ನು ತಿಳಿಸಿಕೊಡುವ ಶಾಸ್ತ್ರ. ಛಂದಸ್ಸು 3ನೇದು, ವೇದ ಮಂತ್ರಗಳು ಯಾವ ಪದ್ಯ ಜಾತಿಯಲ್ಲಿವೆ, ಯಾವ ಛಂದಸ್ಸಿನಲ್ಲಿವೆ ಎಂಬುದನ್ನು ತಿಳಿಸಿಕೊಡುವ ಶಾಸ್ತ್ರ ಛಂದಸ್ಸು. ನಿರುಕ್ತ ವೇದಗಳಲ್ಲಿ ಬರುವ ಕಠಿಣ ಪದಗಳಿಗೆ ಅರ್ಥವನ್ನು ತಿಳಿಸಿಕೊಡುವ ಶಾಸ್ತ್ರ. ಜ್ಯೋತಿಷ್ಯ ವೇದದ ಯಜ್ಞಯಾಗಾದಿಗಳನ್ನು ಯಾವಾಗ ಮಾಡಬೇಕು ಎಂಬ ಮುಹೂರ್ತವನ್ನು ನಿರ್ಣಯಿಸಿಕೊಡುವ ಶಾಸ್ತ್ರ. ಆಮೇಲಿಂದ ಕಲ್ಪ
ವೇದದ ಯಜ್ಞಯಾಗಾದಿಗಳನ್ನು ಹೇಗೆ ಮಾಡಬೇಕು, ಯಾವ ಮಂತ್ರವನ್ನು ಉಪಯೋಗಿಸಬೇಕು, ಎಷ್ಟು ದಿನ ಮಾಡಬೇಕು, ಏನು ಸಲಕರಣೆಗಳು ಬೇಕು, ಇದನ್ನೆಲ್ಲ ತಿಳಿಸಿಕೊಡುವಂತಹ ಶಾಸ್ತ್ರ. ಹೀಗೆ ವೇದಾಂಗಗಳು ಅಂತಲೂ ಕರಿತೀವಿ, ಶಾಸ್ತ್ರಗಳು ಅಂತಾನು ಕರಿತೀವಿ. ಅಧ್ಯಾಪಕ ಬಂಧುಗಳೇ, ತರುವಾಯದ ಕಾಲದಲ್ಲಿ ಬೇರೆ ಬೇರೆ ಶಾಸ್ತ್ರಗಳು ಹುಟ್ಕೊಂಡ್ವು. ಈ 6 ಶಾಸ್ತ್ರಗಳಲ್ಲದೆ ನಮ್ಮ ವೈದಿಕ ಪರಂಪರೆಯಲ್ಲಿ, ಹಿಂದೂ ಪರಂಪರೆಯಲ್ಲಿ ಬೇರೆ ಬೇರೆ ಶಾಸ್ತ್ರಗಳು ಹುಟ್ಕೊಂಡ್ವು. ಕೆಲವು ಹೇಳೋದಾದರೆ ಸಂಗೀತ ಶಾಸ್ತ್ರ, ಅದೇ ಒಂದು ಬೇರೆ ಶಾಸ್ತ್ರ. ಹಾಗೆ ನೃತ್ಯ ಶಾಸ್ತ್ರ, ಭರತನಾಟ್ಯ ಅಂತ ಹೇಳ್ತೀವಲ್ಲ, ಅದೇ ಒಂದು ಶಾಸ್ತ್ರ, ಅದಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳೇ ಇವೆ. ಹಾಗೆ ಶಿಲ್ಪಶಾಸ್ತ್ರ, ವಿಗ್ರಹಗಳನ್ನು ಕಡಿತಾರಲ್ಲ, ಅದಕ್ಕೆ ಒಂದು ಶಾಸ್ತ್ರ ಇದೆ. ಹಾಗೆ ಆಗಮ ಅಂತ ಒಂದು ಶಾಸ್ತ್ರ ಇದೆ. ದೇವಾಲಯಗಳನ್ನು ಹೇಗೆ ಕಟ್ಟೋದು, ಯಾವ್ಯಾವ ದೇವರನ್ನ ಯಾವ್ಯಾವ ದಿಕ್ಕಿಗೆ ಹೇಗೆ ಪ್ರತಿಷ್ಠೆ ಮಾಡೋದು, ಅಲ್ಲಿ ನಿತ್ಯ ಪೂಜೆ ಹೇಗೆ ಮಾಡೋದು, ವಿಶೇಷ ಉತ್ಸವ ಹೇಗೆ ಮಾಡೋದು, ಜಾತ್ರೆ ಬಂದಾಗ ಹೇಗೆ ಮಾಡೋದು, ತೇರೆಳಿಬೇಕಾದ್ರೆ ಹೇಗೆ ಮಾಡಬೇಕು, ಇದನ್ನೆಲ್ಲ ತಿಳಿಸಿಕೊಡೋಕೆ ಒಂದು ಶಾಸ್ತ್ರ ಇದೆ, ದೇವಾಲಯಗಳ ಶಾಸ್ತ್ರ, ಆಗಮ ಅಂತ ಹೇಳ್ತಾರೆ, ಆಗಮ ಶಾಸ್ತ್ರ. ಅದರಲ್ಲೂ ವಿಷ್ಣು ದೇವಾಲಯಗಳಿಗೆ ವೈಷ್ಣವಾಗಮ, ಶಿವ ದೇವಾಲಯಗಳಿಗೆ ಶೈವಾಗಮ, ದೇವಿಯ ದೇವಾಲಯಗಳಿಗೆ, ಹೆಣ್ಣು ದೇವತೆಗಳ ದೇವಾಲಯಗಳಿಗೆ ಬೇರೆ ಶಾಕ್ತಾಗಮ, ಶಾಕ್ತ, ವೈಷ್ಣವಾಗಮ, ಶೈವಾಗಮ, ಶಾಕ್ತಾಗಮ ಅಂತ ಬೇರೆ ಬೇರೆ ಆಗಮ ಗ್ರಂಥಗಳಿವೆ. ದೊಡ್ಡ ಶಾಸ್ತ್ರ ಆಗಮ ಶಾಸ್ತ್ರ. ಈಗ ನೋಡಿ ಅಧ್ಯಾಪಕ ಬಂಧುಗಳೇ, ಈ ವ್ಯಾಕರಣ ಇದೆಯಲ್ಲ, ಇದನ್ನು ಸಂಸ್ಕೃತ ಕಾಲೇಜಿನಲ್ಲಿ 5 ವರ್ಷ ಓದ್ತಾರೆ. ಬರೀ ವ್ಯಾಕರಣವನ್ನೇ ಓದೋದು ಅವರು, ಅಷ್ಟು ದೊಡ್ಡ ಶಾಸ್ತ್ರ. ಈ ಆಗಮನೂ ಹಾಗೇನೆ, ಬರೀ ಆಗಮವನ್ನೇ 5 ವರ್ಷ ಓದ್ತಾರೆ, ಅಷ್ಟು ದೊಡ್ಡ ದೊಡ್ಡ ಶಾಸ್ತ್ರಗಳು ಅವೆಲ್ಲ. ಹಾಗೆಯೇ ತರ್ಕಶಾಸ್ತ್ರ ಅಂತ ಇದೆ. ಹಾಗೆಯೇ ಆಯುರ್ವೇದ, ಔಷಧಿಗಳನ್ನು ತಿಳಿಸಿಕೊಡುವ ಶಾಸ್ತ್ರ, ರೋಗಗಳು, ರೋಗ ನಿದಾನ ಅಂತ ಹೇಳ್ತಾರೆ, ರೋಗಕ್ಕೆ ಏನು ಉಪಚಾರ ಮಾಡಬೇಕು ಅದನ್ನು ತಿಳಿಸಿಕೊಡುವ ಶಾಸ್ತ್ರ ಆಯುರ್ವೇದ. ಹಾಗೆಯೇ ಗಣಿತನೂ ನಮ್ಮ ಹಿಂದೆ ವೇದಿಕ್ ಮ್ಯಾಥಮ್ಯಾಟಿಕ್ಸ್ ಅಂತ ಅದೇ ಒಂದು ಬೇರೆ ವಿಜ್ಞಾನವಾಗಿ ಬೆಳೆದಿದೆ. ಅದು ತರುವಾಯದಲ್ಲಿ ಪಾಕಶಾಸ್ತ್ರ, ಅಡುಗೆ ಶಾಸ್ತ್ರ, ಅದೇ ನಮ್ಮಲ್ಲಿ ಬೆಳೆದಿದೆ. ಅದನ್ನೇ ನಾವು ಕಾಲೇಜ್ಗಳಲ್ಲಿ ಈಗ ಹೋಮ್ ಸೈನ್ಸ್ ಅಂತ ಬೋಧನೆ ಮಾಡ್ತೀವಲ್ಲ, ಅದಕ್ಕೆ ಮೂಲ ನಮ್ಮ ಪಾಕಶಾಸ್ತ್ರವೇ ಮೂಲ. ಹಾಗೆ ಕಾವ್ಯಶಾಸ್ತ್ರ ಅಂತ ಇದೆ, ಕಾವ್ಯವನ್ನು ಹೇಗೆ ಬರಿಬೇಕು, ಕಾವ್ಯದಲ್ಲಿ ಗುಣ ಅಂದ್ರೆ ಏನು, ಕಾವ್ಯದಲ್ಲಿ ದೋಷ ಅಂದರೆ ಏನು, ಕಾವ್ಯದಲ್ಲಿ ವರ್ಣನೆಗಳು ಬರ್ತಾವಲ್ಲ, 18 ವರ್ಣನೆಗಳು ಅಂತ ಬರ್ತಾವಲ್ಲ, ಅವುಗಳ ವಿಚಾರ ಏನು, ಈ ಅಲಂಕಾರಗಳು ಅಂತ, ಉಪಮ ಅಲಂಕಾರ, ದೀಪಕ ಅಲಂಕಾರ, ಹೀಗೆಲ್ಲ ಅಲಂಕಾರಗಳು ಬರ್ತವೆ, ಅವುಗಳ ಲಕ್ಷಣಗಳೇನು, ಇದನ್ನೆಲ್ಲ ಕಾವ್ಯಶಾಸ್ತ್ರ ನಮಗೆ ತಿಳಿಸ್ಕೊಡುತ್ತೆ. ಹಾಗೆಯೇ ಹಿಂದೆ ಎಲ್ಲ ಭಾರತೀಯ ಕಾವ್ಯ ಮೀಮಾಂಸೆಗೆ ಮೂಲ ಈ ಕಾವ್ಯಶಾಸ್ತ್ರನೇ ಅಂತ ಹೇಳ್ಕೋಬೋದಾ ಸರ್? ಖಂಡಿತವಾಗಿಯೂ ಅದನ್ನೇ ನಾವು ಭಾರತೀಯ ಕಾವ್ಯ ಮೀಮಾಂಸೆ ಅಂತ ಹೇಳ್ತಾ ಇರೋದು. ಎಸ್, ಕಾವ್ಯಶಾಸ್ತ್ರ ಇದೆಯಲ್ಲ, ಕಾವ್ಯಶಾಸ್ತ್ರವೇ ಬೆಳವಣಿಗೆ ಹೊಂದಿ ಭಾರತೀಯ ಕಾವ್ಯ ಮೀಮಾಂಸೆ ಆಗಿರ್ತಕ್ಕಂಥದ್ದು. ಹೌದು ಸರ್, ಮತ್ತೆ ತಾವು ವೇದಗಳ ಬಗ್ಗೆ ಹೇಳ್ತಾ ಇರುವಂತ ಸಂದರ್ಭದಲ್ಲಿ 6 ವೇದಗಳನ್ನ ಪರಿಣಾಮಕಾರಿಯಾಗಿ ಅಧ್ಯಯನ ಮಾಡ್ಬೇಕು ಅಂದ್ರೆ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ ಮತ್ತೆ ಕಲ್ಪ ಅನ್ನುವಂತಹ ಜ್ಯೋತಿಷ್ಯ ಇವೆಲ್ಲ ಇರ್ಬೇಕು, ಕಾರಣಗಳು ಪ್ರಮುಖವಾಗಿ ಇರ್ತವೆ ಅಂತ ಹೇಳಿದ್ರಿ. ವೇದಗಳ ಕಾಲದಲ್ಲಿ 2 ಸಂಸ್ಥೆಗಳು ಪ್ರಮುಖವಾಗಿ ಪ್ರಾಧಾನ್ಯತೆಯನ್ನ ಪಡ್ಕೊಂಡಿದ್ವು, ಸಭಾ ಮತ್ತೆ ಸಮಿತಿ ಅಂತ. ಅದ್ರ ಜೊತೆಗೆ ವಿಧಾತ ಅಂತ ಕೂಡ ಒಂದಿತ್ತು. ಆ ವಿಧಾತ ಅನ್ನುವಂಥದ್ದು ಏನ್ ಕೆಲಸ ಮಾಡ್ತಾ ಇತ್ತು ಅಂತಂದ್ರೆ, ಈ ಯಜ್ಞ ಯಾಗಾದಿಗಳನ್ನ ಮಾಡುವಂತಹ ಸಂದರ್ಭಕ್ಕೆ ಅನುಗುಣವಾಗಿ ಸ್ಥಾಪನೆ ಆಗಿರ್ತಕ್ಕಂತಹ ಒಂದು ಧಾರ್ಮಿಕ ಸಂಸ್ಥೆ ಅದು, ಯಾವುದು ವಿಧಾತ ಅನ್ನುವಂಥದ್ದು. ಅದು ಏನ್ ಕೆಲಸ ಮಾಡ್ತಾ ಇತ್ತು, ಅದನ್ನು ಯಾತಕ್ಕೆ ನಾವು ಈಗ ಸಭಾ ಸಮಿತಿ ಅಂತ ಹೇಳಿ 2 ಸಂಸ್ಥೆಗಳನ್ನ ಮಾತ್ರ ಗುರುತಿಸ್ತೀವಿ ಹೊರತು ವೇದಗಳು ಅಂತ ಹೇಳಿ ಹೇಳುವಂತ ಸಂದರ್ಭದಲ್ಲಿ ವಿಧಾತ ಪ್ರಚಲಿತ ಬರದೇ ಇಲ್ಲ, ಅದು ಗೌಣ ಆಗ್ಬಿಡುತ್ತೆ. ಅದಕ್ಕೆ ಏನಾಗಿದೆ ಅದು, ಅದ್ರ ಬಗ್ಗೆ ಒಂಚೂರು ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ತಿಳಿಸ್ಕೊಡಿ ಸರ್, ಗೊತ್ತಿಲ್ಲ ನನಗೆ. ಅದಕ್ಕೆ ಅದು ಕಾಲಾಂತರದಲ್ಲಿ ಒಂದ್ರಲ್ಲೊಂದು ಕೂಡ್ಕೊಂಡ್ಬಿಡ್ತು, ಬೇರೆ ಬೇರೆ ಆಗಿತ್ತಲ್ಲ. ಆಮೇಲಿಂದ ಸಾಧನ ಸಂಪತ್ತು ಸಾಕಾಗಲಿಲ್ಲ ನಮಗೆ, ಅಂದರೆ ನಮ್ಗೆ ಅದನ್ನೆಲ್ಲ ನಿರ್ವಹಿಸಿಕೊಡುವಂತಹ ಜನಸಮುದಾಯ ಸಿಕ್ಕದೆ ಹೋಗ್ಬಿಡ್ತು. ಹಾಗೆ ಜನಸಮುದಾಯ, ವಿದ್ವಾಂಸರ ಮಂಡಳಿ ಸಿಕ್ಕದೇ ಇದ್ದಾಗ 2 ಬೇಡ ಕಣಪ್ಪ, ಒಂದೇ ಸಾಕು ಅಂತ ಒಂದನ್ನೇ ಇಟ್ಕೊಂಡು ಅದರ ಮೂಲಕವೇ ಅವ್ರು ಹೇಳಿದ್ದನ್ನೇ ನಡೆಸ್ಕೊಂಡು ಬರುವಂತಹ ಒಂದು ಪದ್ಧತಿ ಬಂತು. ಇದೇನೋ ಹಾಗಾಗಿರ್ಬಹುದು, ಏನೋ ತಾವು ಹೇಳೋ ಹಾಗೆ ಆ 2 ಕೂಡ್ಕೊಳ್ಳೋದಕ್ಕೆ ಕಾರಣ ಅದಾಗಿರಬಹುದು. ಶಾಸ್ತ್ರಗಳ ವಿಷಯ ಹೇಳ್ತಾ ಇದ್ನಲ್ಲ ನಾನು, ಅಶ್ವಶಾಸ್ತ್ರ
ಹಿಂದೆ ಎಲ್ಲ ರಾಜ ಮಹಾರಾಜರು ಆನೆ, ಕುದುರೆ, ರಥ, ಕಾಲಾಳು ಅಂತ ಚತುರಂಗ ದಳ ಇಟ್ಕೋತಾ ಇದ್ರು. ಅವುಗಳಿಗೆ ಕಾಯಿಲೆ ಬಂದ್ಬಿಡ್ತಾ ಇತ್ತು, ಏನಾದ್ರು ಯುದ್ಧದಲ್ಲಿ ಅವುಗಳಿಗೆ ಘಾಸಿ ಆಗ್ತಾ ಇತ್ತು. ಹೀಗಾಗಿ ಅಶ್ವಶಾಸ್ತ್ರ ಅಂತ, ಗಜಶಾಸ್ತ್ರ ಅಂತ ಅವುಗಳಿಗೆ ಮಾಡುವ ಚಿಕಿತ್ಸೆ, ಅದಕ್ಕೆ ಶಾಸ್ತ್ರಗಳು ಹುಟ್ಕೊಂಡ್ವು. ಹಾಗೇನೆ ಅರ್ಥಶಾಸ್ತ್ರ ಅನ್ನುವಂಥದ್ದು ಒಂದು ಶಾಸ್ತ್ರ, ಕಾಮಶಾಸ್ತ್ರ, ಕಾಮವನ್ನು ಒಂದು ಶಾಸ್ತ್ರದ ಮಟ್ಟಕ್ಕೆ ಏರಿಸಿದ್ದಾರೆ ನೋಡಿ ನಮ್ಮ ಋಷಿಮುನಿಗಳು. ಗಂಡು ಹೆಣ್ಣುಗಳ ಸಂಪರ್ಕ ಇದೆಯಲ್ಲ, ಅದೇನೋ ಸುಮ್ಮನೆ ಸಾಮಾನ್ಯವಾದದ್ದಲ್ಲ, ಅದು ದೈವಿಕವಾದದ್ದು, ಸಂತಾನಕ್ಕೆ ಅದು ದಾರಿ ಮಾಡಿಕೊಡುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಾಮಶಾಸ್ತ್ರವನ್ನು ಒಂದು ಶಾಸ್ತ್ರದ ಮಟ್ಟಕ್ಕೆ ಏರಿಸಿದ್ದಾರೆ. ಹಾಗೆ ನೀತಿಶಾಸ್ತ್ರ ಇದೆ, ಅದನ್ನು ಸುಭಾಷಿತ ಶಾಸ್ತ್ರ ಅಂತಾನು ಕರೀತಾರೆ. ಹಾಗೆ ಚಿತ್ರಕಲಾಶಾಸ್ತ್ರ ಅಂತ, ಚಿತ್ರಕಲೆಯ ಬಗ್ಗೆ ಗ್ರಂಥಗಳು, ಶಾಸ್ತ್ರ ಗ್ರಂಥಗಳು ಇವೆ. ಅಧ್ಯಾಪಕ ಬಂಧುಗಳೇ, ಹೀಗೆಲ್ಲ ಬಹುದೊಡ್ಡ ಸಾಹಿತ್ಯ ರಾಶಿ ಇದೆ. ಇಷ್ಟಲ್ಲದೆ ಚತುಷ್ಷಷ್ಟಿ ಕಲೆಗಳು ಅಂತ 64 ವಿದ್ಯೆಗಳು ಅಂತ ಹೇಳ್ತಾರೆ. ಅಷ್ಟೊಂದು ಬೇರೆ ಬೇರೆ ವಿದ್ಯೆಗಳು. ಅದರಲ್ಲಿ ಎಲ್ಲಿವರೆಗೆ ಅಂದರೆ, ಈ ಪುಷ್ಪಾಲಂಕಾರ ಮಾಡೋದು ನಮ್ಮಲ್ಲಿ ಒಂದು ವಿದ್ಯೆ. ಈಗ ಇಕೆಬಾನ ಅಂತಾರೆ ಜಪಾನಿಗಳು. ಆ ಇಕೆಬಾನ ಅಂದರೆ ಪುಷ್ಪಗಳನ್ನು ಅಲಂಕಾರ, ಪುಷ್ಪಾಲಂಕರಣ. ನಮ್ಮದು ಅದೇ ಒಂದು ಶಾಸ್ತ್ರ. 64 ವಿದ್ಯೆಗಳಲ್ಲಿ ಪುಷ್ಪಾಲಂಕರಣ ಒಂದು. ಈ ಕಸೂತಿ ಹಾಕ್ತೀವಲ್ಲ, ಕಸೂತಿ, ಆ ಕಸೂತಿನೇ ಒಂದು ಶಾಸ್ತ್ರ. ಹಾಗೆ ಚೋರಶಾಸ್ತ್ರ ಅಂತ ಇದೆ, ಕಳ್ತನ ಮಾಡೋದು ಹೇಗೆ ಅಂತ. ಅದನ್ನ ಯಾಕೆ ಹೇಳ್ಕೊಡ್ತಾರಪ್ಪ ಅಂದರೆ, ಕಳ್ತನ ಮಾಡಬಾರದು ಅನ್ನೋದಕ್ಕೆ ಹೇಳ್ಕೊಡುವಂತಹ ಶಾಸ್ತ್ರ ಅದು. ಹೀಗೆಲ್ಲ ಅಧ್ಯಾಪಕ ಬಂಧುಗಳೇ, ನಮ್ಮ ಶಾಸ್ತ್ರ ವೈಭವ ಇದೆಯಲ್ಲ, ಅದು ವಿಶಿಷ್ಟವಾಗಿರ್ತಕ್ಕಂಥದ್ದು. ಈಗ ಈ 6 ಶಾಸ್ತ್ರಗಳ ವಿಚಾರ ಮುಗಿತಲ್ಲ, ಇದನ್ನ ಹಿಂದಿ ಬಲ್ಲವರಿಗೆ ಒಂದು ಸಂಕ್ಷಿಪ್ತವಾಗಿ ಒಂದೊಂದು ಮಾತಲ್ಲಿ ಹೇಳಿಬಿಟ್ಟು ಆಮೇಲೆ ಪುನಃ ನಾವು 3ನೇ ಸ್ತಂಭದ ಕಡೆಗೆ ಬರೋಣ. ಹಿಂದಿಯಲ್ಲಿ ಸಂಗ್ರಹವಾಗಿ ನಾನು ನಿಮ್ಗೇನೆಲ್ಲ ಶಾಸ್ತ್ರಗಳ ವಿಷಯ ಹೇಳಿದ್ನೋ ಅದನ್ನ ಸಂಗ್ರಹವಾಗಿ ಹೇಳಿಬಿಡ್ತೀನಿ. ಹೇ ಅಧ್ಯಾಪಕ ಬಂಧುವೋ, दूसरा स्तंभ जो है उसे शास्त्र कहते हैं, वेदांग भी कहते हैं. वेदों के परिणामकारी अध्ययन के लिए जिन शास्त्रों की आवश्यकता है उन शास्त्रों को वेदांग भी कहते हैं, षट शास्त्र भी कहते हैं. उनकी संख्या 6, इसलिए उनको षट शास्त्र कहते हैं. उन शास्त्रों को स्मरण में रखने के लिए एक श्लोक है, वो ऐसा है, शिक्षा व्याकरणम छंदो निरुक्तम ज्योतिषम तथा कल्पश्चेति षडंगानि वेदस्याहुर्मनीषिणः करके एक श्लोक बनाया गया है. उस श्लोक में इन 6 वेदांग जो है उन 6 वेदांगों के नाम आते हैं. शिक्षा, व्याकरण, छंदस, वो पिंगल शास्त्र भी कहते हैं ना हिंदी भाषा में, पिंगल शास्त्र, निरुक्त, ज्योतिष और कल्प. संग्रह में 1-2 वाक्यों में शिक्षा का अर्थ क्या है, व्याकरण का उपयोग क्या है बता देता हूं आपको. शिक्षा जो है ये वेद मंत्रों में ऊपर जाना, नीचे आना, इस प्रकार ऊपर नीचे जाना और समधातु के रूप में आगे आगे जाना. उच्चारण में विशेष विविधता है. असतोमा सद्गमया, तमसोमा ज्योतिर्गमया, मृत्योर्मा अमृतंगमया, ओम शांति शांति शांति. इसका उच्चारण आपने सुना ना. एक कोई इसमें ऊपर जाना, नीचे आना, इसका एक प्रति मंत्र के लिए अपना ही विधान है. इन विधानों को, उच्चारण विधानों को सिखाने के लिए एक अलग शास्त्र है. उस शास्त्र का नाम है शिक्षा, उच्चारण शास्त्र, वेद मंत्रों का उच्चारण शास्त्र. उसके बाद व्याकरण शास्त्र. आप जानते ही हैं एक भाषा किस प्रकार काम करता है, उसके क्या नियम होते हैं, संज्ञा, सर्वनाम, विशेषण, गुणवाचक आदि किस प्रकार काम करते हैं, वो भाषा के स्वरूप में काल काल में क्या परिवर्तन हुए हैं, इन सबको बताने के लिए एक शास्त्र होता है ना. उस शास्त्र को व्याकरण शास्त्र कहते हैं. वैदिक भाषा को समझने के लिए, वैदिक भाषा में जो मंत्र हैं उन मंत्रों के स्वरूप को समझने के लिए व्याकरण शास्त्र की आवश्यकता है.
पाणिनि का नाम आप सुने होंगे। वो अष्टाध्यायी करके एक व्याकरण का उन्होंने सृजन किया है। वो वैदिक भाषा के स्वरूप को भी हमको बतलाने वाला है। और छंद शास्त्र के बारे में कहना है तो वो तो पद्य जाति है ना, विविध पद्य जाति है ना। वैदिक मंत्रों के लिए विविध पद्य जाति हैं। उन पद्य जातियों का स्वरूप बताना, विविध छंदस है, गायत्री, उष्णिक, अनुष्टुप, त्रिष्टुप, जगति, बृहति, पंक्ति आदि पद्य भेद है ना। किस मंत्र में किन छंदस का प्रयोग हुआ है ये बताना छंदस शास्त्र का उद्देश्य है। छंदस शास्त्र से उस शास्त्र के द्वारा उस मंत्र के पूर्ण रूप को हम रक्षा कर ले सकते हैं। और चारवां है निरुक्त। वैदिक मंत्रों में जो शब्द इस्तेमाल हुए हैं वे बहुत कठिन है, दुरूह हैं। उनका अर्थ आज हम भूल गए हैं। इसलिए उन शब्दों का अर्थ बताने के लिए जो ग्रंथों का निर्माण हुआ है उसे निरुक्त कहते हैं। तो पहला ग्रंथ जो है वो निघंटु करके, वो उस ग्रंथ का नाम, वो ग्रंथकर्ता का नाम मालूम नहीं है, उस ग्रंथ का नाम है निघंटु। वैदिक कठिन शब्दों के अर्थ बताने वाला ग्रंथ। और उसके लिए व्याख्यान के रूप में यास्क नामक एक विद्वान ने विवरण लिखा है। उस ग्रंथ का नाम भी निरुक्त ही है। इस प्रकार वैदिक शब्दों के अर्थ समझने के लिए हमको निघंटु, निरुक्त हमको सहायता पहुंचाती है। और ज्योतिष, ये यज्ञ याग आदि काम करना है ना, किस मुहूर्त में करना, संवत्सर कौन सा, मास कौन सा, ऋतु कौन सा, वो पक्ष कौन सा, वो वार कौन सा, नक्षत्र कौन सा मुहूर्त में हम यज्ञ याग आदि करना चाहिए, इसे बताने वाला शास्त्र जो है उसे ज्योतिष कहते हैं। और अंत में कल्प शास्त्र, यज्ञ याग आदि के विधियों को बताना। ब्राह्मण ग्रंथ है ना, वे भी किस प्रकार यज्ञ याग आदि करना चाहिए विधि को ही बताने वाला ग्रंथ है। फिर भी विस्तार रूप में यज्ञ याग आदि के बारे में बताने वाला शास्त्र जो है उसे कल्प कहते हैं। हे अध्यापक बंधु, इस प्रकार वेदांग जो है, 6 वेदांग जो है, वे वेदों को परिणामकारी रूप से, गहरे रूप से समझने के लिए सहायता पहुंचते हैं। उसके अलावा इस नव युग में अनेक शास्त्र पैदा हो गए हैं। संगीत शास्त्र, नृत्य शास्त्र, शिल्प शास्त्र, आगम शास्त्र, तर्क शास्त्र, आयुर्वेद, गणित, पाक शास्त्र, काव्य शास्त्र, अश्वशास्त्र, गज शास्त्र, अर्थशास्त्र, काम शास्त्र, चित्रकला शास्त्र, नीति शास्त्र, 64 कलाएं कहते हैं। इस प्रकार वो शास्त्रों का बहुत बड़ा जगत है। अध्यापक बंधुಗಳೇ, ಮತ್ತೆ ನಾವು ಈ ನಮ್ಮ ಸನಾತನ ಸಾಹಿತ್ಯದ, ಸಂಸ್ಕೃತಿಯ ಸನಾತನ ಸಾಹಿತ್ಯದ 4 ಕಂಬಗಳಲ್ಲಿ 3ನೇದಕ್ಕೆ ಬರೋಣ. ಪುರಾಣಗಳು ಅನ್ನುವಂಥದ್ದು 3ನೆಯ ಸ್ತಂಭ. ನಮ್ಮ ಸಾಹಿತ್ಯ ಮಂಟಪಕ್ಕೆ, ಸನಾತನ ಸಾಹಿತ್ಯ ಮಂಟಪಕ್ಕೆ, ಸನಾತನ ಧರ್ಮದ ಸಂಸ್ಕೃತಿಯ ಸಾಹಿತ್ಯ ಮಂಟಪಕ್ಕೆ 4 ಕಂಬಗಳು: ವೇದ, ಶಾಸ್ತ್ರ, ಪುರಾಣ, ಇತಿಹಾಸ. ಇದರಲ್ಲಿ ನಾವು ವೇದ ಶಾಸ್ತ್ರವನ್ನು ಸಂಗ್ರಹವಾಗಿ ನೋಡಿದ್ವಿ. ತಾವು ಬಹಳ ಚೆನ್ನಾಗಿ ಗ್ರಹಣೆ ಮಾಡ್ಕೊಂಡು ಬಿಟ್ಟಿದ್ದೀರಿ. ಈಗ ಪುರಾಣ ಅನ್ನೋದ್ರ ಕಡೆಗೆ ಹೋಗೋಣ. ಪುರಾಣ ಅಂದ್ರೆ ಏನು? ಪುರಾ ಅಪಿ ನವ ಇತಿ ಪುರಾಣಂ ಅಂತ ಹೇಳಲಾಗಿದೆ. ಹಳೇದಾದ್ರೂ ಎಲ್ಲ ಕಾಲಕ್ಕೂ ಯಾವುದು ಹೊಸದಾಗಿಯೇ ಇರುತ್ತೋ, ಓದಿದಾಗಲೆಲ್ಲ ಯಾವುದು ಹೊಸದಾಗಿಯೇ ತೋರುತ್ತದೋ ಅದಕ್ಕೆ ಪುರಾಣ ಎಂದು ಹೆಸರು. ಪುರಾ ಅಪಿ ನವ ಇತಿ ಪುರಾಣಂ ಅಂತ ಶಂಕರಾಚಾರ್ಯರು ಅದಕ್ಕೊಂದು ವಿವರಣೆ ಕೊಟ್ಟಿದ್ದಾರೆ. ವೇದಗಳು ಬಹಳ ಕಠಿಣ ಅಂತ ನಾವು ನೋಡಿದ್ವಿ. ವೇದಾರ್ಥ ಗ್ರಹಣೆ ಮಾಡೋದು ಕಷ್ಟ, ವಿದ್ವಾಂಸರಿಗೆ ಕಷ್ಟ. ಅಂಥದ್ರಲ್ಲಿ ನಮ್ಮ ಜನಸಾಮಾನ್ಯರನ್ನ ನಾವು ದೂರ ಇಡಬಾರ್ದು. ಅವರೇ ನಮಗೆ ಬೇಕಾದವರು. ಏನನ್ನು ಮುಟ್ಟಿಸ್ಬೇಕಾದ್ರೂ ಜನಸಾಮಾನ್ಯರು, ಕುವೆಂಪು ಹೇಳ್ತಾರಲ್ಲ, ಶ್ರೀ ಸಾಮಾನ್ಯ ಅಂತ ಹೇಳ್ತಾರಲ್ವ ಕುವೆಂಪು ಅವರು, ಸಾಮಾನ್ಯರನ್ನ ಶ್ರೀ ಸಾಮಾನ್ಯನಿಗೆ ಮುಟ್ಟಬೇಕು. ನಮ್ಮ ವೇದ ಶಾಸ್ತ್ರ ಪುರಾಣ ಯಾವುದಿದ್ರೂ ಶ್ರೀಸಾಮಾನ್ಯನವರೆಗೂ ಹೋಗಬೇಕು ಅನ್ನೋದು ಉದ್ದೇಶ, ಋಷಿ ಮುನಿಗಳ ಉದ್ದೇಶ ಅದು.
ವೇದಗಳು ತಲುಪಲಾರವು. ಹೀಗಾಗಿ ಅದೆಲ್ಲ ಕಠಿಣವಾದಂಥ ಭಾಷೆ. ಅವರು ಆಗ ದೂರ ಉಳಿದು ಬಿಡ್ತಾರೆ. ನಮ್ಗೆ ಬೇಡ ಕಣಪ್ಪ ನಿಮ್ಮ ವೇದ ಸ್ವಾಮಿ, ನೀವೇ ಇಟ್ಕೊಳ್ಳಿ ಅಂದ್ಬಿಡ್ತಾರೆ. ಅದಕ್ಕಾಗಿ ಅವರನ್ನು ನಾವು ದೂರ ಇಡೋ ಹಾಗಿಲ್ಲ, ವೇದ ಶಾಸ್ತ್ರಗಳಿಂದ ಅವರನ್ನು ದೂರ ಇಡೋ ಹಾಗಿಲ್ಲ. ಅವರು ನಮ್ಮ ಜೊತೆಗೆ ಬರಬೇಕು, ಅವರನ್ನು ಜೊತೆಯಲ್ಲೇ ಕರ್ಕೊಂಡು ಹೋಗಬೇಕು ನಾವು. ಅದಕ್ಕಾಗಿ ವ್ಯಾಸ ಮುನಿಗಳು, ವೇದವ್ಯಾಸರು ಪುರಾಣಗಳನ್ನು ರಚನೆ ಮಾಡಿದ್ರು. ಪುರಾಣಗಳಲ್ಲಿ ಏನಪ್ಪ ಅಂದರೆ ವೇದಗಳಲ್ಲಿ ಏನೆಲ್ಲ ಹೇಳಲ್ಪಟ್ಟಿದೋ ತತ್ವಗಳು, ಆ ತತ್ವಗಳನ್ನು ಕಥೆಯ ರೂಪದಲ್ಲಿ ಹೇಳೋದು. ವೇದದಲ್ಲಿ ಪ್ರತಿಪಾದಿತವಾದ ತತ್ವಗಳನ್ನು ಕಥಾರೂಪದಲ್ಲಿ ಹೇಳಲು ನಿರ್ಮಾಣವಾಗಿರುವ ಗ್ರಂಥರಾಶಿಗೆ ಪುರಾಣಗಳು ಎಂದು ಹೆಸರು ಅಂತ ಒಂದು ಡೆಫಿನೇಷನ್ ಹೇಳ್ಬೋದು. ಚತುರ್ವೇದ ಪಾರಂಗತ್ನೇ ಇರಬಹುದು, ಶಾಸ್ತ್ರಗಳು ಹೇಳುತ್ತವೆ ಚತುರ್ವೇದ ಪಾರಂಗತ್ನೇ ಇರಬಹುದು. ಆದರೆ ಪುರಾಣಗಳನ್ನು ಅಧ್ಯಯನ ಮಾಡ್ಕೊಳ್ದೇ ಇದ್ರೆ ಅವನು ವೇದಾರ್ಥಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಾರ ಅಂತ ಜ್ಞಾನಿಗಳು ಹೇಳಿದ್ದಾರೆ. 4 ವೇದನೂ ನನಗೆ ಬರುತ್ತೆ ಅಂದ್ರು ಪುರಾಣ ಓದಿದ್ದೀಯನಪ್ಪ ಅಂತ ಕೇಳ್ತಾರೆ. ಓದಿಲ್ಲ ಅಂದ್ರೆ ಹೋಗ್ಬಿಡು, ನಿನ್ನ ಚತುರ್ವೇದ ಪಾರಂಗತತೆ ಹೋಯ್ತು ಬಿಡು ಅಂದ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಪುರಾಣಗಳಿಗೆ ಪ್ರಾಶಸ್ತ್ಯ. ಪುರಾಣಗಳ ಬಲದಿಂದ ವೇದ ಮಂತ್ರಗಳನ್ನು ಅರ್ಥ ಮಾಡ್ಕೋಬೇಕು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಪುರಾಣಗಳಿಗೆ ಮಹಿಮೆ ಉಂಟು. ಪುರಾಣಗಳು ಅಂತ ಹೇಳಿದ್ರೆ ಅವು 18 ಪುರಾಣಗಳು. ಮಹಾಪುರಾಣ ಅಂತ ಹೇಳ್ತಾರೆ. ಪುರಾಣಗಳು 18, ಅಷ್ಟಾದಶ ಅಂತ ಹೇಳ್ತಾರೆ. ವ್ಯಾಸ ಮುನಿಗಳಿಂದ ರಚಿತವಾದಂತಹ ಪುರಾಣಗಳು ಅವು. ಅವುಗಳನ್ನ 18 ಜ್ಞಾಪಕ ಇಟ್ಕೊಳ್ಳೋಕೆ ಒಂದು ಶ್ಲೋಕನೂ ಮಾಡಿದ್ದಾರೆ. ಮದ್ವಯಂ ಭದ್ವಯಂಚೈವ ಭ್ರತ್ರಯಂ ವಾ ಚತುಷ್ಟಯಂ ಅನಾಪಲಿಂಗ ಕೂಸ್ಕಾನೆ ಪುರಾಣಾನಿ ಪೃಥಕ್ ಪೃಥಕ್ ಅಂತ ಒಂದು ಸೂತ್ರ ಶ್ಲೋಕ ಅದು. ಮಾಯಿಂದ ಪ್ರಾರಂಭ ಆಗುವಂತಹ 2, ಬಾಯಿಂದ ಪ್ರಾರಂಭ ಆಗುವಂತಹ, ಭಾ ಅನ್ನೋ ಅಕ್ಷರದಿಂದ ಪ್ರಾರಂಭ ಆಗುವಂತಹ ಕೆಲವು, ಬ್ರಾ ಎಂಬ ಅಕ್ಷರದಿಂದ ಪ್ರಾರಂಭ ಆಗುವಂಥವು 3, ವಾ ಅನ್ನೋ ಅಕ್ಷರದಿಂದ ಪ್ರಾರಂಭ ಆಗುವಂಥದ್ದು 4, ಅ ನ ಪ ಲಿಂ ಗ ಕು ಸ್ಕ ಅನ್ನೋ ಅಕ್ಷರಗಳಿಂದ ಪ್ರಾರಂಭ ಆಗುವಂಥವು ಅಂತ ಒಂದು ಸೂತ್ರ ಕೊಟ್ಟಿದ್ದಾರೆ. ನಾನು ಇವಾಗ ಆ 18 ಪುರಾಣಗಳನ್ನು ಹೇಳ್ಬಿಡ್ತೀನಿ, ಒಂದ್ಸಾರಿ ಬಾಯಲ್ಲಿ ಹೇಳ್ಬಿಡ್ತೀನಿ. ಬ್ರಹ್ಮವೈವರ್ತ ಪುರಾಣ, ಬ್ರಹ್ಮಾಂಡ ಪುರಾಣ, ವರಾಹ ಪುರಾಣ, ವಾಯು ಪುರಾಣ, ವಾಮನ ಪುರಾಣ, ವಿಷ್ಣು ಪುರಾಣ, ಅಗ್ನಿ ಪುರಾಣ, ನಾರದೀಯ ಪುರಾಣ, ಪದ್ಮ ಪುರಾಣ, ಲಿಂಗ ಪುರಾಣ, ಗರುಡ ಪುರಾಣ, ಕೂರ್ಮ ಪುರಾಣ, ಸ್ಕಾಂದ ಪುರಾಣ. ಹೀಗೆ 18 ಪುರಾಣಗಳು. ಅವು ಒಂದೊಂದರಲ್ಲೂ ಬೇಕಾದಷ್ಟು ಸಹಸ್ರಾರು ಶ್ಲೋಕಗಳು. ಪುರಾಣಗಳು ಅಂತ ಹೇಳಿದ್ರೆ ಅದೇ ಒಂದು ದೊಡ್ಡ ಲೋಕ. ಇಷ್ಟಲ್ಲದೆ ಉಪಪುರಾಣಗಳು ಅಂತ ಬೇರೆ ಇವೆ, 18 ಮರಿ ಪುರಾಣಗಳು. ಅವುಗಳನ್ನು ವ್ಯಾಸರೇ ಬರೆದ್ರು ಅಂತ ಇದೆ. ಎಲ್ಲಿ ಮಹಾಪುರಾಣದಲ್ಲಿ ಏನಿಲ್ವೋ ಅದನ್ನು ಹೇಳೋಣ ಅಂತ ಹೊರಟಿರ್ತಕ್ಕಂತಹ ಪುರಾಣಗಳು. ಆದ್ಯ ಪುರಾಣ, ನಾರಸಿಂಹ ಪುರಾಣ, ಶಿವಧರ್ಮ ಪುರಾಣ, ದೂರ್ವಾಸ ಪುರಾಣ, ಕಪಿಲ ಪುರಾಣ, ಔಶಾನಸ ಪುರಾಣ, ವರುಣ ಪುರಾಣ, ಕಾಲಿಕಾ ಪುರಾಣ, ವಾರುಣಾ ಪುರಾಣ, ಸಾಂಬ ಪುರಾಣ, ಪರಾಶರ ಪುರಾಣ, ಸೌರ ಪುರಾಣ, ಮಾರೀಚ ಪುರಾಣ, ಭಾರ್ಗವ ಪುರಾಣ, ಉಶನಸ್ ಪುರಾಣ, ನಾಂದಿ ಪುರಾಣ, ವಸಿಷ್ಠ ಪುರಾಣ. ಹೀಗೆ ಉಪಪುರಾಣಗಳು 18 ಮಹಾಪುರಾಣಗಳು, 18 ಉಪಪುರಾಣಗಳು. ಏನಪ್ಪ ಇದರಲ್ಲಿ ಏನಿದೆ? ಇಂತಹ ಸಹಸ್ರಾರು ಶ್ಲೋಕಗಳಿಂದ ಕೂಡಿದ ಇಷ್ಟು ದೊಡ್ಡ ರಾಶಿಯಲ್ಲಿ ಏನಿದೆ ಅಂತ ಕೇಳಿದರೆ ಅದರಲ್ಲಿ ಸೃಷ್ಟಿ ಹೇಗಾಯಿತು ಅನ್ನೋದು, ಸೃಷ್ಟಿ ವಿಚಾರ. ಇದು ಹೇಗಿದೆ ನಡ್ಕೊಂಡು ಹೋಗ್ತಾ ಇದೆ, ಇದನ್ನು ಯಾರು ನೋಡ್ಕೋತಾ ಇದ್ದಾರೆ ಅನ್ನೋ ವಿಚಾರ. ಇದು ಮುಕ್ತಾಯ ಆದಾಗ ಪ್ರಳಯ ಲಯ ಹೇಗಾಗುತ್ತೆ, ಪ್ರಳಯದ ಸ್ವರೂಪವೇನು, ಸೃಷ್ಟಿ ಸ್ಥಿತಿ ಲಯ ಇವುಗಳ ಸ್ವರೂಪ ಏನು, ಈ ಸೃಷ್ಟಿ ನಾಶ ಆಗ್ಬಿಟ್ಟ ಮೇಲೆ ಪುನಃ ಸೃಷ್ಟಿ ಆಗುತ್ತೆ, ಇದು ಪುನಃ ಸೃಷ್ಟಿ ಆದರೆ ಅದು ಹೇಗೆ, ತ್ರಿಮೂರ್ತಿ ದೇವತೆಗಳ ಕಥೆಗಳು, ತ್ರಿಮೂರ್ತಿ ದೇವಿಯರು ಸರಸ್ವತಿ, ಲಕ್ಷ್ಮಿ, ಪಾರ್ವತಿ, ತ್ರಿಮೂರ್ತಿ ದೇವಿಯರ ಕಥೆಗಳು, ದೇವಾಸುರರ ನಡುವೆ ನಡೆದ ಯುದ್ಧಗಳು, ಇಂದ್ರಾದಿ ದೇವತೆಗಳ ಕಥೆಗಳು, ಋಷಿಮುನಿಗಳ ಕಥೆಗಳು, ಶಿವನ 25 ಲೀಲೆಯ ಕಥೆಗಳು, ವಿಷ್ಣುವಿನ ದಶಾವತಾರದ ಕಥೆಗಳು, ರಾಕ್ಷಸರ ಕಥೆಗಳು, ಭಕ್ತರ ಕಥೆಗಳು,
ರಾಜಮಹಾರಾಜರ ಕಥೆಗಳು, ರಾಜಮಹಾರಾಜರ ವಂಶಾವಳಿಗಳು, ಪಾಪ ಪುಣ್ಯಗಳ ವಿಚಾರಗಳು, ಸ್ವರ್ಗ ನರಕಗಳ ವಿಚಾರಗಳು, ಪೂರ್ವಜನ್ಮ ಪುನರ್ಜನ್ಮದ ವಿಚಾರಗಳು, ಮೋಕ್ಷ ವಿಚಾರ, ವಿಧಿ ನಿಷೇಧಗಳು, ಇದು ಮಾಡಬೇಕು ಇದು ಮಾಡಬಾರ್ದು, ಇದು ತಪ್ಪು ಇದು ಸರಿ ಅಂತ ಹೇಳಿ ವಿಧಿ ನಿಷೇಧಗಳ ವಿಚಾರ. ಹಾಗೆಯೇ ವಿವಿಧ ಶಾಸ್ತ್ರಗಳ ವಿಚಾರವೂ ಅದರಲ್ಲಿದೆ. ಆಗಮ ಶಾಸ್ತ್ರ, ಸಂಗೀತ ಶಾಸ್ತ್ರ, ವೇದಾಂತ ಶಾಸ್ತ್ರ, ಧರ್ಮಶಾಸ್ತ್ರ, ಹಾಗೆ ಬೇರೆ ಬೇರೆ ದೇವತಾ ಸ್ತೋತ್ರಗಳಿವೆ. ಪುಣ್ಯಕ್ಷೇತ್ರಗಳ ವಿಚಾರ ಇದೆ, ನದಿಗಳ ಮಹಿಮೆಯ ವಿಚಾರ ಇದೆ, ವ್ರತಗಳ ವಿಚಾರ ಇದೆ, ನಮ್ಮ ಆಚಾರ ವಿಚಾರಗಳ ವಿಚಾರ ಇದೆ, ನಂಬಿಕೆ ನಡವಳಿಕೆಗಳು, ನಮ್ಮ ವರ್ಣ ಆಶ್ರಮ ಧರ್ಮಗಳ ವಿಚಾರಗಳು. ಹೀಗೆ ಇಷ್ಟೆಲ್ಲ ಇರೋದ್ರಿಂದ ಪುರಾಣಗಳನ್ನು ಭಾರತೀಯ ಸಂಸ್ಕೃತಿಯ ವಿಶ್ವಕೋಶ, ಎನ್ಸೈಕ್ಲೋಪೀಡಿಯಾ ಆಫ್ ಹಿಂದೂ ರಿಲಿಜನ್, ಅದರಲ್ಲಿ ಇಲ್ಲದೆ ಇರೋ ವಿಷಯವೇ ಇಲ್ಲ. ದೇವತೆಗಳ ವಂಶ ವಿಚಾರ, ರಾಜಮಹಾರಾಜರ ವಂಶ ವಿಚಾರ, ಸೂರ್ಯ ಚಂದ್ರ ನಕ್ಷತ್ರ ಆಕಾಶಕಾಯಗಳು, ಹಾಗೆ ಅವುಗಳ ವಿಚಾರ, ನೀತಿಬೋಧಕ ಕಥೆಗಳು. ಪುರಾಣ ಅಂತ ಹೇಳಿದ್ರೆ ಅದೊಂದು ಅದ್ಭುತವಾದಂತಹ ಲೋಕ. ಈ ವಿಚಾರನ ಹಿಂದಿಯಲ್ಲಿ ಸ್ವಲ್ಪ ಹೇಳಿಬಿಟ್ಟು ಕೊನೆಗೆ ಬಂದ್ಬಿಡೋಣ ನಾವು. भाइयों अध्यापक बंधुओं, ये पुराण जो है वेदार्थों को सरल भाषा में सामान्य लोगों को समझाने के लिए जिन ग्रंथों का निर्माण हुआ है उन ग्रंथों को पुराण कहते हैं। पुरा अपि नवा इति पुराणम, पुराना होने पर भी जब कभी हम पढ़ते हैं वो नया नया ही मालूम होते हैं ना, इसलिए उन्हें पुराण कहते हैं। वेदव्यास मुनि जी ने उन पुराणों का निर्माण किया है। उनमें 2 विभाग हैं, महापुराण और उपपुराण। 18 पुराण, 18 महापुराण भी हैं, 18 उपपुराण भी हैं। मैं अब 18 महापुराणों का नाम और 18 उपपुराणों का नाम बताता हूँ। इसमें मत्स्य पुराण, मार्कंडेय पुराण, भविष्यत पुराण, भागवत पुराण, ब्रह्म पुराण, ब्रह्म वैवर्त पुराण, ब्रह्मांड पुराण, वराह, वायु, वामना, विष्णु, अग्नि, नारदीया, पद्मा, लिंगा, गरुड़ा, कूर्मा, स्कांदा, ये महापुराणों के नाम हैं। आद्या, नारसिंह, शिवधर्मा, दूर्वासा, कपिला, औशनसा, वारुणा, कालिका, वारुणा, सांबा, पराशरा, सौरा, मारीचा, भार्गवा, सनत्कुमारा, उशनस, नांदी, वशिष्ठा, ये उपपुराण है। 18 महापुराण है, 18 उपपुराण है। इनको लिखने वाले वेदव्यास मुनि ही हैं। उनमें क्या है? सृष्टि स्थिति पुनःसृष्टि, त्रिमूर्ति देवताएं, उनकी कहानियां, त्रिमूर्ति देवियां, देवासुर युद्ध, ऋषि मुनियों की कहानियां, इंद्रादि देवताओं की कहानियां, शिवलीला, ये महाविष्णु के अवतार, ये राक्षसों की कहानियां, भक्तों की कहानियां, राजमहाराजाओं की कहानियां, पाप पुण्यादि विचार, स्वर्ग नरक के विचार, पूर्व जन्म पुनर्जन्म के विचार, विधि निषेध आदि विचार, अनेक शास्त्रों के विचार भी है। आगम शास्त्र, संगीत शास्त्र, वेदांत शास्त्र, धर्मशास्त्र आदि। पुराण को इतना महत्व दिया गया है कि वेदों को ठीक ठीक समझने के लिए पुराणों के ज्ञान का आवश्यकता है। इसलिए पुराणों को भारतीय संस्कृति का वो विश्वकोश, एनसाइक्लोपीडिया कहते हैं। उसमें अनेक विचार समा गए हैं, इसलिए पुराणों को भारतीय संस्कृति में विश्वकोश कहते हैं। अध्यापक बंधुಗಳೇ, ಈಗ ನಮ್ಮ ಈ ಒಂದು ಸನಾತನ ಸಂಸ್ಕೃತಿಯ 4 ಆಧಾರ ಸ್ತಂಭಗಳಲ್ಲಿ ಕೊನೆಗೆ ಬಂದ್ಬಿಡೋಣ. ಸಂಗ್ರಹವಾಗಿ ಅದನ್ನು ಹೇಳಿಬಿಟ್ಟು ತಾವೇನಾದ್ರು ಪ್ರಶ್ನೆ ಇದ್ದರೆ ಕೇಳಿದ್ರೆ ಸ್ವಲ್ಪ ಹೊತ್ತು ನಾವು ವಾರ್ತಾಲಾಪ ಮಾಡೋಣ. ನನಗೆ ಉತ್ತರ ಗೊತ್ತಿದ್ರೆ ಹೇಳ್ತೀನಿ, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳ್ತೀನಿ. ಈಗ ಇತಿಹಾಸದ ವಿಷಯ ಅಂದರೆ, ಇತಿಹಾಸ ಅಂತ ಹೇಳಿದ್ರೆ ರಾಮಾಯಣ ಮಹಾಭಾರತ ಇದೆಯಲ್ಲ, ಅದನ್ನು ಇತಿಹಾಸ ಅಂತ ಹೇಳ್ತಾರೆ. ಇತಿಹಾಸ ಕಾವ್ಯಗಳು. ಇತಿಹಾಸ ಅಂದರೆ ಇತಿ ಅಹಾಸ, ಹೀಗೆ ನಡೆಯಿತು ಅಂತ ಅದರ ಅರ್ಥ. ಇತಿಹಾಸಕ್ಕೆ ಅರ್ಥ ಇತಿ ಅಹಾಸ,
ಇತಿಹಾಸ. ಹೀಗೆ ನಡೆಯಿತು, ರಾಮನ ಕಥೆ ಹೀಗೆ ನಡೆಯಿತು. ರಾಮಾಯಣ ಅದು ಜಗತ್ತಿನ ಮೊದಲ ಮಹಾಕಾವ್ಯ. ಎರಡು ಇತಿಹಾಸಗಳು, ರಾಮಾಯಣ ಮಹಾಭಾರತ. ಜಗತ್ತಿನ ಮೊದಲ ಮಹಾಕಾವ್ಯ ರಾಮಾಯಣ. ವಾಲ್ಮೀಕಿ ಮುನಿಗಳು ಅದರ ಕರ್ತರು. ಅದರಲ್ಲಿ ರಾಮನ ಕಥೆ ರಾಮಾಯಣ ಅಂತ. ರಾಮಾಯಣ ಅಂದರೆ ರಾಮ ನಡೆದ ದಾರಿ. ರಾಮ ಪ್ಲಸ್ ಅಯಣ ಇಸ್ ಈಕ್ವಲ್ ಟು ರಾಮಾಯಣ. ಈ ಉತ್ತರಾಯಣ ದಕ್ಷಿಣಾಯಣ ಅಂತೀವಿ ನೋಡಿ. ಸೂರ್ಯನ ಚಲನೆ ಉತ್ತರಕ್ಕೆ ಬಾಗಿದ್ರೆ ಉತ್ತರಾಯಣ, ಸೂರ್ಯನ ಚಲನೆ ದಕ್ಷಿಣಕ್ಕೆ ಬಾಗಿದ್ರೆ ದಕ್ಷಿಣಾಯಣ ಅಂತೀವಲ್ಲ, ಅದು ಸೂರ್ಯ ನಡೆದ ದಾರಿ. ಹಾಗೆ ರಾಮನು ನಡೆದ ದಾರಿ ರಾಮಾಯಣ. ಅದು ವಾಲ್ಮೀಕಿ ಮುನಿಗಳು 7 ಕಾಂಡಗಳಿಂದ ಕೂಡಿದೆ. ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ, ಉತ್ತರಕಾಂಡ. ಹಾಗೆ ಅದರಲ್ಲಿ ಬೇಕಾದಷ್ಟು ಜೀವನ ಮೌಲ್ಯಗಳಿವೆ. ಶ್ರೇಷ್ಠ ತಂದೆ ಹೇಗಿರ್ಬೇಕಪ್ಪ? ದಶರಥನ ಹಾಗಿರಬೇಕು. ಶ್ರೇಷ್ಠ ಮಗ ಹೇಗಿರ್ಬೇಕಪ್ಪ? ಶ್ರೀರಾಮನ ಹಾಗಿರಬೇಕು. ಶ್ರೇಷ್ಠ ಸೋದರ ಹೇಗಿರ್ಬೇಕಪ್ಪ? ಲಕ್ಷ್ಮಣನ ಹಾಗೆ ಇರಬೇಕು. ಶ್ರೇಷ್ಠ ಮಡದಿ ಹೇಗಿರ್ಬೇಕಪ್ಪ? ಸೀತಾದೇವಿ ಹಾಗಿರಬೇಕು. ಶ್ರೇಷ್ಠ ಗುರುಗಳು ಹೇಗಿರ್ಬೇಕಪ್ಪ? ವಶಿಷ್ಠ ವಿಶ್ವಾಮಿತ್ರರ ಹಾಗೆ ಇರಬೇಕು. ಶ್ರೇಷ್ಠ ರಾಜ ಹೇಗಿರ್ಬೇಕಪ್ಪ? ಭರತ. ಅವನು ಜನರು ಬಹಳ ಪ್ರೀತಿಸಿದ್ರು. ವನವಾಸದಲ್ಲಿ ರಾಜ್ಯವನ್ನು ನೋಡ್ಕೊಂಡವನು ಭರತ. ಅಷ್ಟು ಚೆನ್ನಾಗಿ ನೋಡ್ಕೊಂಡ ಅವನು. ಜನರೆಲ್ಲ ಭರತನನ್ನು ಪ್ರೀತಿಸ್ತಾ ಇದ್ರು. ಶ್ರೇಷ್ಠ ಸೇವಕ ಹಾಗಿರ್ಬೇಕಪ್ಪ? ಹನುಮಂತನ ಹಾಗಿರ್ಬೇಕು. ಶ್ರೇಷ್ಠ ಗೆಳೆಯ ಹಾಗಿರ್ಬೇಕಪ್ಪ? ಸುಗ್ರೀವನ ಹಾಗಿರ್ಬೇಕು. ಶ್ರೇಷ್ಠ ಭಕ್ತ ಹೇಗಿರ್ಬೇಕಪ್ಪ? ಶಬರಿಯ ಹಾಗೋ ವಿಭೀಷಣನ ಹಾಗೋ ಇರಬೇಕು. ಹೀಗೆ ಜೀವನ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥದ್ದು. ಯಾರ ಹಾಗಿರಬಾರ್ದು ಅಂದೂ ಇದೆ. ರಾವಣನ ಹಾಗಿರಬಾರ್ದು, ವಾಲಿಯ ಹಾಗಿರಬಾರ್ದು. ನಾವು ಗಮನದಲ್ಲಿಟ್ಕೊಳ್ಬೇಕು, ಜಗತ್ತಿನ ಮೊದಲ ಮಹಾಕಾವ್ಯ. ಜಗತ್ತು ಅಂಧಕಾರದಲ್ಲಿ ಮುಳುಗಿದ್ದಾಗ ಭಾರತೀಯರು ಇಂತಹ ಮಹಾಕಾವ್ಯವನ್ನು ರಚನೆ ಮಾಡಿಕೊಂಡಿದ್ರು ಅನ್ನೋದು ನಮ್ಮ ಸನಾತನ ಸಂಸ್ಕೃತಿಯ ಹೆಮ್ಮೆಯ ವಿಚಾರ. ಅದರಲ್ಲಿ ಬೇರೆ ಬೇರೆ ಕಥಾ ಪ್ರಭೇದಗಳಿವೆ. ಆನಂದ ರಾಮಾಯಣ, ಅದ್ಭುತ ರಾಮಾಯಣ, ಅಧ್ಯಾತ್ಮ ರಾಮಾಯಣ, ವಾಸಿಷ್ಠ ರಾಮಾಯಣ ಅನ್ನೋ ಪರಂಪರೆಗಳಿವೆ. ಇನ್ನು ಮಹಾಭಾರತಕ್ಕೆ ಬರೋಣ. ವ್ಯಾಸ ಮುನಿಗಳಿಂದ ರಚಿತವಾದದ್ದು. ಜಗತ್ತಿನ ಅತಿ ದೊಡ್ಡ ಮಹಾಕಾವ್ಯ. 1,00,000 ಶ್ಲೋಕಗಳು. ಜಗತ್ತಿನಲ್ಲಿ ಇಷ್ಟು ದೊಡ್ಡ ಮಹಾಕಾವ್ಯ ಯಾವುದೂ ಇಲ್ಲ. ಮಹಾಭಾರತವು ಜಗತ್ತಿನ ಅತಿ ದೊಡ್ಡ ಮಹಾಕಾವ್ಯ. ನಿಮ್ಗೆ ಗೊತ್ತೇ ಇದೆ, ಕೌರವ ಪಾಂಡವರ ನಡುವೆ ನಡೆದಂತಹ ಯುದ್ಧ. ಕೊನೆಗೆ ಧರ್ಮಕ್ಕೆ ಜಯ. ಧರ್ಮಮೇ ಜಯವೆಂಬ ದಿವ್ಯ ಮಂತ್ರ ಅಂತಾರೆ ಪುರಂದರದಾಸರು. ಸತ್ಯಮೇವ ಜಯತೆ, ಧರ್ಮಮೇವ ಜಯತೆ ಅನ್ನೋದನ್ನ ಕಥಾರೂಪದಲ್ಲಿ ತೋರಿಸುವಂತಹ ಗ್ರಂಥ. ಅದರಲ್ಲೂ ಬೇಕಾದಷ್ಟು ವಿಚಾರಗಳಿವೆ. ಅದನ್ನು ಪಂಚಮ ವೇದ ಅಂತಾರೆ. 5ನೆಯ ವೇದ ಮಹಾಭಾರತ. ಅದರಲ್ಲೂ 18 ಪರ್ವಗಳಿವೆ. ವಿಸ್ತಾರವಾದಂತಹ ಕಥೆ. ಅದರ ಮಹಿಮೆ ಏನಪ್ಪ ಅಂದರೆ, ಅದರ ಭೀಷ್ಮ ಪರ್ವ ಅನ್ನೋ ಪರ್ವದಲ್ಲಿ ಭಗವದ್ಗೀತೆ ಅನ್ನುವಂತಹ ಒಂದು ವಿಶೇಷವಾದಂತಹ ಮೋಕ್ಷಶಾಸ್ತ್ರವನ್ನು ಅಡಕ ಮಾಡಿಟ್ಟಿದ್ದಾರೆ. ಮಹಾಭಾರತ ಅನ್ನುವಂಥದ್ದು 18 ಪರ್ವಗಳಿಂದ ಕೂಡಿದಂತಹ ಗ್ರಂಥ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಆ 18ಕ್ಕೆ ಏನೋ ಒಂದು ಮಹಿಮೆ. ಏನು ಮಹಿಮೆಯೋ ಗೊತ್ತಿಲ್ಲ, ಯಾಕೆ ಗೊತ್ತಿಲ್ಲ. ಆದರೆ ಮಹಾಭಾರತದಲ್ಲಿ 18 ಪರ್ವಗಳು. ಮಹಾಭಾರತದ ಯುದ್ಧ ಎಷ್ಟು ದಿವಸ ನಡೀತಪ್ಪ ಅಂತ ಕೇಳಿದ್ರೆ 18 ದಿವಸ ನಡೀತು. ಮಹಾಭಾರತದ ಯುದ್ಧದಲ್ಲಿ ಎಷ್ಟು ಸೈನ್ಯ ಸೇರ್ಪಡೆ ಆಗಿತ್ತಪ್ಪ ಅಂದರೆ 18 ಅಕ್ಷೋಹಿಣಿ ಸೈನ್ಯ. ಅದರಲ್ಲಿ ವೀರರು ಆರಂಭದಲ್ಲಿ 18 ಜನ ವೀರರು ಶಂಖಗಳನ್ನು ಊದಿದ್ರು ಅಂತ. ಹಾಗೆ ಈ ಸ್ಥಿತಪ್ರಜ್ಞನ ಲಕ್ಷಣವನ್ನು ಹೇಳುವಾಗ 18 ಶ್ಲೋಕಗಳಲ್ಲಿ ಕೃಷ್ಣ ಪರಮಾತ್ಮ ಆ ಸ್ಥಿತಪ್ರಜ್ಞನ ಲಕ್ಷಣವನ್ನು ಹೇಳ್ತಾನೆ. ಒಂದು ಕಾವ್ಯ ಮಹಾಕಾವ್ಯ ಆಗ್ಬೇಕಾದ್ರೆ ಅದರಲ್ಲಿ 18 ವರ್ಣನೆಗಳು ಬರಬೇಕು. ನಮ್ಮ ಚಿಕ್ಕದೇವರಾಜ ಒಡೆಯರು ಅನ್ನೋ ದೊರೆಗಳು ರಾಜ್ಯಾಡಳಿತವನ್ನು 18 ವಿಭಾಗ ಮಾಡಿದ್ರು. ಅದರ ಒಂದು ಪಳೆಯುಳಿಕೆ ನಮ್ಮ 18 ಕಚೇರಿ ಅಂತ ಇದೆ ನೋಡಿ. ಅದು 18 ಅಂದರೆ 18 ಅಂತ. ಆಡಳಿತವನ್ನು ವಿಂಗಡಣೆ ಮಾಡಿದ್ದು 18 ವಿಭಾಗಗಳನ್ನಾಗಿ ಮಾಡಿದ್ರು. ಈ ಅಯ್ಯಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋದರೆ ಕೊನೆಗೆ ಏರ್ಬೇಕಾಗಿರ್ತಕ್ಕಂತಹ ಮೆಟ್ಟಗಳ ಸಂಖ್ಯೆ 18. ಚುನಾವಣೆ ಬಂದಾಗ ವೋಟ್ ಹಾಕಬೇಕಾದ್ರೆ 18 ವರ್ಷ ತುಂಬಿರಬೇಕು. ಹೀಗೆ 18 ಅನ್ನೋ ಸಂಖ್ಯೆಗೆ ಏನೋ ಒಂದು ವಿಶೇಷವಾದ ಮಹತ್ವ ಇದೆ. ಭಗವದ್ಗೀತೆಯಲ್ಲಿ 18 ಅಧ್ಯಾಯ. ಅದು ಹೀಗೆಲ್ಲ 18 ಅನ್ನೋ ಸಂಖ್ಯೆಗೆ ವಿಶೇಷ ಮಹತ್ವ ಇದೆ. ಭಗವದ್ಗೀತೆ ಒಂದು ಮೋಕ್ಷಶಾಸ್ತ್ರವನ್ನು ಕೊಟ್ಟಿದ್ದಾನೆ. 1-2 ನಿಮಿಷದಲ್ಲಿ ನಾನು ಇದನ್ನು ಹಿಂದಿಯಲ್ಲಿ ಹೇಳಿಬಿಟ್ಟು ತಾವೇನಾದ್ರು ಕೇಳಿದ್ರೆ
ಪ್ರಶ್ನೆಗಳನ್ನು ಕೇಳಿದ್ರೆ ಅದಕ್ಕೆ ಉತ್ತರ ತಿಳಿದಿದ್ರೆ ಹೇಳ್ಬಿಡ್ತೀನಿ. अध्यापक बंधुओं, इतिहास जो है रामायण और महाभारत ग्रंथ जो है उन्हें इतिहास कहते हैं। उनके बारे में आप जानते ही हैं। तो जो रामायण जो है वाल्मीकि मुनि के द्वारा रचित दुनिया का प्रथम महाकाव्य है। उसमें अनेक जीवन मूल्य है। एक पिता किस प्रकार रहना चाहिए, एक पुत्र किस प्रकार रहना चाहिए, एक भाई किस प्रकार रहना चाहिए, एक सेवक किस प्रकार रहना चाहिए, एक पत्नी किस प्रकार रहना चाहिए। इस प्रकार जीवन मूल्यों को बताना ही रामायण का उद्देश्य है। उसी प्रकार महाभारत जो है कौरव पांडवों के बीच महायुद्ध होता है। उस युद्ध में धर्म के लिए जय, सत्यमेव जयते धर्ममेव जयते, यही उसका सारांश है। इस प्रकार 4 स्तंभ हो गए, वेद, शास्त्र, पुराण और इतिहास। ಅಧ್ಯಾಪಕ ಬಂಧುಗಳೇ, ನಾವು ಸಮಯ ಸಮೀಪಿಸಿಬಿಟ್ಟಿದ್ದೀವಿ. ತಾವೆಲ್ಲ ಶಾಂತಚಿತ್ತರಾಗಿ ಕೇಳಿಸ್ಕೊಂಡದ್ದಕ್ಕೆ ತಮಗೆ ಅನೇಕ ನಮಸ್ಕಾರಗಳು. ಏನಾದರೂ ಒಂದೆರಡು ಮಾತು ತಾವು ಹೇಳೋದಿದ್ರೆ, ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಧ್ಯಾಪಕ ಬಂಧುಗಳೇ. ಅದ್ಭುತವಾದ ಉಪನ್ಯಾಸ, ಬಹಳ ಚೆನ್ನಾಗಿ ಹೇಳಿದ್ರಿ. ಮತ್ತೆ ವಿದ್ಯಾರ್ಥಿಗಳಲ್ಲಿ ಭಗವತ್ ಸ್ವರೂಪ ಅನ್ನೋದನ್ನ ನೋಡ್ತಾ ಪಾಠ ಮಾಡ್ಬೇಕು ಅಂತ ಹೇಳಿದ್ದು ನಮ್ಗೆಲ್ಲ ಬಹಳ ಇಷ್ಟ ಆಯ್ತು. ಥ್ಯಾಂಕ್ ಯು ಸರ್. ಹೌದು ಹೌದು. ವಯಸ್ಸಲ್ಲಿ ಕನ್ನಡಕ ಹಾಕೊಳ್ಳೋದೇನೆ ಓದ್ತಾ ಇದ್ದಿಲ್ಲ, ಅದಕ್ಕೋಸ್ಕರ ಬಹಳ ಖುಷಿ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್, ಧನ್ಯವಾದ. ನೋಡಿದ್ದು ತಮ್ಮ ಮಾತು ಕೇಳಿದ್ದು ಬಹಳ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. Dear participants, please be online.